ನಮಸ್ಕಾರ. ಇಂಡಿಯಾನ ಆಸ್ಪತ್ರೆ ಅರ್ಪಿಸುವ ಇಂಡಿಯಾನ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಾನ್ಸ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗುದದ್ವಾರದ ಸಮಸ್ಯೆಗಳು ಹಾಗೆಯೇ ಲೇಸರ್ ಚಿಕಿತ್ಸೆ ಅನ್ನುವಂತಹ ಒಂದು ವಿಷಯದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಮಾತನಾಡೋದಿಕ್ಕಿದ್ದೇವೆ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಿಕ್ಕೆ ಇಂಡಿಯಾನ ಆಸ್ಪತ್ರೆಯ ಕನ್ಸಲ್ಟೆಂಟ್ ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಹಾಗೆಯೇ ಲೇಸರ್ ಪ್ರೊಕ್ಟಾಲಜಿಸ್ಟ್ ಆಗಿರುವಂತಹ ಖ್ಯಾತ ವೈದ್ಯರು ಡಾಕ್ಟರ್ ನವೀನ್ ಪಿ ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮೊದಲೇದಾಗಿ ನಮ್ಮ ಡಾಕ್ಟರ್ ಅನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಗುದದ್ವಾರದ ಸಮಸ್ಯೆ ಅಂತ ಬಂದ ಕೂಡಲೇ ಹೆಚ್ಚಿನವರಿಗೆ ಮುಜುಗರ ಆಗುತ್ತೆ. ಈ ಒಂದು ಮುಜುಗರದಿಂದಾಗಿ ವೈದ್ಯರನ್ನ ಸಂಪರ್ಕ ಮಾಡದೆ ಮನೆಯಲ್ಲೇ ಕೂತ್ಕೊಳ್ಳುವಂಥದ್ದು ಅಥವಾ ಕೆಲವೊಂದಷ್ಟು ಮನೆ ಮದ್ದನ್ನ ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ ಕಾಯಿಲೆ ಗುಣ ಆಗೋದಿಲ್ಲ, ಬದಲಾಗಿ ಉಲ್ಬಣ ಆಗುತ್ತೆ. ಕಾಯಿಲೆ ಉಲ್ಬಣ ಆದಾಗ ಏನಾಗುತ್ತೆ, ಇದು ಮಾರಣಾಂತಿಕ ಕಾಯಿಲೆ ಅಲ್ಲದೆ ಇದ್ರೂ ಕೂಡ ಕೆಲವೊಂದಷ್ಟು ಟೈಮಲ್ಲಿ ತುಂಬಾ ಗಂಭೀರವಾದಂತಹ ನೋವುಗಳು ಬರುವಂಥದ್ದು ಅಥವಾ ಅಸಹಜತೆ ಬರುವಂಥದ್ದು, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಹೀಗೆ ಲೈಫ್ ಲಾಂಗ್ ನಾವು ಸಫರ್ ಆಗಬೇಕಾಗುತ್ತೆ. ಹಾಗಾಗಿ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಕಾಯಿಲೆ ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ, ತತ್ಕ್ಷಣಕ್ಕೆ ಗುಣಲಕ್ಷಣಗಳನ್ನು ನೀವು ಗಮನಿಸಿಕೊಂಡು ಕೂಡಲೇ ವೈದ್ಯರನ್ನ ಸಂಪರ್ಕ ಮಾಡಿ ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಕಂಡುಕೊಳ್ಳೋದ್ರಿಂದ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಸಮಸ್ಯೆಗಳನ್ನ ತಪ್ಪಿಸಿಕೊಳ್ಬಹುದು. ಇನ್ನು ಈ ಗುದದ್ವಾರದ ಸಮಸ್ಯೆ ಅಂತ ಹೇಳಿದ್ರೆ ಏನು, ಆನಲ್ ಕೆನಾಲ್ ಪ್ರಾಬ್ಲಮ್ಸ್ ಅಂದ್ರೆ ಏನು, ಇನ್ನು ಈ ಪೈಲ್ಸ್ ಆಗಿರ್ಬೋದು ಅಥವಾ ಫಿಸ್ಟ್ಯುಲಾ, ಫಿಷರ್, ಇವುಗಳು ಈ ಕಾಯಿಲೆಗಳ ಬಗ್ಗೆ ಎಷ್ಟು ಮಾಹಿತಿ ಇದೆ ನಮ್ಮ ಹತ್ರ, ಇವುಗಳ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಇನ್ನು ಈ ಎಲ್ಲಾ ಕಾಯಿಲೆ ಬಂದ ಕೂಡಲೇ ಕ್ಯಾನ್ಸರ್ ಅಂತಾನೆ ಅರ್ಥನಾ, ನಮ್ಮ ಜೀವನ ಮುಗೀತು ಅಂತಾನೆ ಅರ್ಥನಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಯಾವುದೇ ಕಾಯಿಲೆ ಆಗಿರಲಿ, ಆ ಕಾಯಿಲೆಯನ್ನ ಅರಿತುಕೊಂಡು ಅದರ ಗುಣಲಕ್ಷಣವನ್ನ ಅರಿತುಕೊಂಡು ನಮಗೆ ಬೇಕಾದಂತಹ ಚಿಕಿತ್ಸೆಯನ್ನ ನಮ್ಮ ವೈದ್ಯರ ಬಳಿಯಿಂದ ಪಡ್ಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಗುದದ್ವಾರದ ಸಮಸ್ಯೆಗಳಲ್ಲಿ ನಾವು ಒಂದಷ್ಟು ವಿಷಯವನ್ನ ಕಲ್ತ್ಕೊಳ್ಳೋಣ. ಜೊತೆಗೆ ನಿಮಗೆ ಕೂಡ ಸಾಕಷ್ಟು ಡೌಟ್ಸ್ ಇರ್ಬೋದು, ಕ್ವೆಶನ್ಸ್ ಇರ್ಬೋದು. ನಮ್ಮ ನಂಬರ್ಗೆ ನೀವು ಕರೆ ಮಾಡಿದ್ರೆ ಇಲ್ಲೇ ನೀವು ವೈದ್ಯರ ಹತ್ರ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬಹುದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಎಸ್ ಡಾಕ್ಟರ್, ನನ್ನ ಮೊದಲ ಪ್ರಶ್ನೆ, ಇವಾಗ ಕಾಯಿಲೆಗಳನ್ನ ತಿಳ್ಕೊಳ್ಳೋ ಮುಂಚೆ ನಾವು ಅಂಗಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಸೊ ಬೇಸಿಕ್ಲಿ ಆನಲ್ ಕೆನಾಲ್ ಅಂದ್ರೆ ಏನು, ಈ ಗುದದ್ವಾರ ಅಂದ್ರೆ ಏನು? ಗುದದ್ವಾರ ಅಂತಂದರೆ ಅದು ಮಾನವನ ದೇಹದ ಜೀರ್ಣಾಂಗ ಅಂತ ಏನು ಹೇಳ್ತೀವಿ, ಅದರ ಒಂದು ಭಾಗ. ಈಗ ಜೀರ್ಣಾಂಗ ಅಂತ ಹೇಳಿದಾಗ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ. ಈಗ ನಾವು ಬಾಯಿಂದ ಏನು ಆಹಾರ ಸೇವಿಸ್ತೇವೆ, ಬಾಯಿಂದ ಅನ್ನನಾಳಕ್ಕೆ ಹೋಗುತ್ತೆ, ಅನ್ನನಾಳದಿಂದ ನಂತರ ಜಠರಕ್ಕೆ ಹೋಗುತ್ತೆ, ಜಠರದಿಂದ ಸಣ್ಣ ಕರಳು, ದೊಡ್ಡ ಕರಳು, ಹೀಗೆ ಈ ಆದಿಯಲ್ಲಿ ಪಾಸ್ ಆಗ್ತಾ ಇರಬೇಕಾದ್ರೆ ಆಹಾರ ನಂತರ ಮಲವಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ಫೀಸಿಸ್. ಆ ಫೀಸಿಸ್ ಆಗಿ ಕನ್ವರ್ಟ್ ಆಗಿದ್ದು ರೆಕ್ಟಮಲ್ಲಿ ಬಂದು ಶೇಖರಣೆ ಆಗಿ ನಂತರ ಗುದದ್ವಾರದ ಮೂಲಕ ಹೊರಗೆ ಹೋಗುತ್ತೆ. ಮಲ ವಿಸರ್ಜನೆ ಗುದದ್ವಾರದ ಮೂಲಕ ಹೋಗುತ್ತೆ. ಈ ಕೊನೆಯ 4.5 ಸೆಂಟಿಮೀಟರ್ ಏನಿದೆ ಜೀರ್ಣಾಂಗದ್ದು ಡೈಜೆಸ್ಟಿವ್ ಸಿಸ್ಟಮ್ ಇನ್ನ ಒಂದು ಪಾರ್ಟ್, ಅದಕ್ಕೆ ನಾವು ಈ ಗುದದ್ವಾರ ಅಂತ ಹೇಳ್ತೀವಿ. ಅದಕ್ಕೆ ಮಲದ್ವಾರ ಅಂತ ಕೂಡ ಕರೀತಾರೆ, ಇಂಗ್ಲಿಷಲ್ಲಿ ನಾವು ಏನಲ್ ಕೆನಾಲ್ ಅಂತ ಕೂಡ ಕರಿತೇವೆ. ಓಕೆ, ಸೊ ಇದರದ್ದು ಬೇಸಿಕ್ಲಿ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳಿದ್ರೆ ಏನು ಕೆಲಸ ಮಾಡುತ್ತೆ ಇದು? ಈಗ ನಾನು ಹೇಳಿದಾಗೆ ಅದು ಜೀರ್ಣಾಂಗದ ಒಂದು ಭಾಗ ಅಂತ ಹೇಳ್ತೀವಿ. ಈಗ ಜೀರ್ಣಾಂಗದ ಒಂದು ಭಾಗ ಆಗಿರೋದ್ರಿಂದ ಈಗ ಮಲ ವಿಸರ್ಜನೆಗೆ ಒಂದು ಪ್ಯಾಸೇಜ್ ಅಥವಾ ಕಾಂಡ್ಯೂಟ್ ಥರ ಒಂದು ಆ್ಯಕ್ಷನ್ ಅದು ಫಂಕ್ಷನ್ ಮಾಡುತ್ತೆ. ನಂತರ ಅದಲ್ಲದೆ ಈ ಗುದದ್ವಾರದಲ್ಲಿ ಕೆಲವೊಂದು ಮಾಂಸಖಂಡಗಳಿದ್ದಾವೆ, ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಸ್ಪಿಂಕ್ಟರ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಒಂದು ಒಳಗಡೆ ಭಾಗದಲ್ಲಿ ಇರುವ ಮಾಂಸಖಂಡಗೆ ಇಂಟರ್ನಲ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಹೊರಗಡೆ ಭಾಗದಲ್ಲೂ ಕೂಡ ಒಂದು ಸ್ಪಿಂಕ್ಟರ್ ಇದೆ, ಅದಕ್ಕೆ ಎಕ್ಸ್ಟರ್ನಲ್ ಸ್ಪಿಂಕ್ಟರ್ ಅಂತೆ. ಅದಲ್ಲದೆ ಒಂದು ಏನಲ್ ಕುಷನ್ಸ್ ಅಂತ ಕೂಡ ಇರುತ್ತೆ. ಏನಲ್ ಕುಷನ್ಸ್ ಅಂದರೆ ಬೇಸಿಕಲಿ ಅದು ಫೈಬ್ರೋಫ್ಯಾಟಿಕ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ, ಅಂದರೆ ಬೇಸಿಕಲಿ ಫ್ಯಾಟ್ ಅಂತಲೇ ಹೇಳ್ಬೋದು. ಸೊ ಆ ಏನಲ್ ಕುಷನ್ಸು ಮತ್ತು ಈ ಸ್ಪಿಂಕ್ಟರ್ಸ್, ಇಂಟರ್ನಲ್ ಸ್ಪಿಂಕ್ಟರ್, ಎಕ್ಸ್ಟರ್ನಲ್ ಸ್ಪಿಂಕ್ಟರ್, ಇವೆ ಮೂರೂ ಸೇರಿ ಒಂದು ಸ್ಪಿಂಕ್ಟರ್ ಕಾಂಪ್ಲೆಕ್ಸ್ ಆಗಿ ಹೇಳ್ತೇವೆ. ಈಗ ನಾವು ಏನು ಆಹಾರ ಸೇವಿಸ್ತೇವೆ ಮಲಾಗಿ ಕನ್ವರ್ಟ್ ಆಗಿ ನಂತರ ಅದು ದೊಡ್ಡ ಕರಳಿನ ರೆಕ್ಟಮ್, ಕೊನೆಯ ಭಾಗ ರೆಕ್ಟಮ್ ಅಂತ ಹೇಳ್ತೀವಿ, ಅಲ್ಲಿ ಬಂದು ಶೇಖರಣೆ ಆಗಿರುತ್ತೆ. ಅದು ಮಲವು ಹೊರಗಡೆ ಹೋಗದೆ ಇರೋ ಹಾಗೆ ತಡೆದಿಟ್ಟುಕೊಳ್ಳೋ ಕೆಪಾಸಿಟಿಯನ್ನು ಕಂಟ್ರೋಲ್ ಮಾಡೋದು ಈ ಸ್ಪಿಂಕ್ಟರ್ ಕಾಂಪ್ಲೆಕ್ಸ್ ಮಾಡುತ್ತೆ. ಏನಲ್ ಕೆನಾಲಿನ ಗುದದ್ವಾರದ ಸ್ಪಿಂಕ್ಟರ್ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ, ಅದು ಆ ಕೆಲಸವನ್ನು ಮಾಡುತ್ತೆ. ಈಗ ಮಲ ಬಂದಾಗ ಶೇಖರಣೆಗೆ ಈ ಸ್ಪಿಂಕ್ಟರ್ ಕಾಂಪ್ಲೆಕ್ಸ್ ಇಲ್ಲ ಅಂದಾಗ ಅಲ್ಲಿ ಲೀಕ್ ಆಗೋ ಚಾನ್ಸಸ್ ಇರುತ್ತೆ, ಕಂಟ್ರೋಲ್ ಇರೋದಿಲ್ಲ. ಈಗ ಮಲ ಯಾವಾಗ ಆ ಸೆನ್ಸೇಷನ್ ಬರುತ್ತೆ ಅದೇ ಸಮಯದಲ್ಲಿ ಹೋಗಿ ವಿಸರ್ಜನೆ ಮಾಡಬೇಕಾಗಿ ಬರುತ್ತೆ. ಈ ಸ್ಪಿಂಕ್ಟರ್ ಕಾಂಪ್ಲೆಕ್ಸ್ ಆ ಹಿಡಿದಿಟ್ಟುಕೊಳ್ಳೋದು, ಕಾಂಟಿನೆನ್ಸ್ ಅಂತ ಹೇಳ್ತೀವಿ, ಏನಲ್ ಕಾಂಟಿನೆನ್ಸ್, ಅದಕ್ಕೆ ಸಹಾಯ ಮಾಡುತ್ತೆ. ಇದು ಇದರ ಬಹುಮುಖ್ಯವಾದ ಫಂಕ್ಷನ್. ಓಕೆ, ಹಾಗಿದ್ರೆ ಇವಾಗ ಆನಲ್ ಕೆನಾಲ್ನಲ್ಲಿ ಬರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಹೇಳ್ತಾ ಹೋದ್ರೆ ತುಂಬ ರೀತಿಯಾದಂಥ ಬರುತ್ತೆ. ಅಂದರೆ ಪೈಲ್ಸ್ ಇರ್ಬೋದು ಅಥವಾ ಫಿಸ್ಟ್ಯುಲಾ, ಫಿಷರ್, ಇವುಗಳ ಬಗ್ಗೆ ಹೇಳೋದಾದರೆ ಒಂದು ಯಾವೆಲ್ಲ ರೀತಿಯಾದಂತಹ ಕಾಯಿಲೆಗಳು ಒಂದು ಆನಲ್ ಕೆನಾಲಲ್ಲಿ ಬರುತ್ತೆ? ಏನಲ್ ಕೆನಾಲ್ ಅಂತ ಅಂದಾಗ ಹಲವಾರು ಸಮಸ್ಯೆಗಳು, ಪ್ರಾಬ್ಲಮ್ಸ್ ಬರ್ಬೋದು. ಈಗ ಮಕ್ಕಳಲ್ಲಿ ನೋಡಿದಾಗ ಪೀಡಿಯಾಟ್ರಿಕ್ ಏಜಲ್ಲಿ ಅವರಲ್ಲಿ ಒಂದು ರೀತಿ ಬೇರೆ ಸಮಸ್ಯೆಗಳು ಬರುತ್ತೆ. ಈಗ ಅಡಲ್ಟ್ ಏಜ್ ಗ್ರೂಪಲ್ಲಿ ತೊಗೊಂಡಾಗ ಅಡಲ್ಟ್ಸಲ್ಲಿ
ಕಾಮನ್ ಆಗಿ ನಾವು ಹೀಗೆ ಪೈಲ್ಸ್ ಹಿಮೊರಾಯ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಫಿಶರ್ ಏನಲ್ ಫಿಶರ್ ಅಂತ ಹೇಳ್ತೀವಿ, ಅಥವಾ ಏನಲ್ ಫಿಸ್ಟುಲಾ ಅಂತ ಹೇಳ್ತೀವಿ, ಅಥವಾ ಇನ್ಫೆಕ್ಷನ್ ಆಗಿ ಆಪ್ಸಸ್ ಅಂತ ಹೇಳ್ತೀವಿ, ಆ ಪ್ರಾಬ್ಲಮ್ಗಳು ಬರ್ಬೋದು. ಇದಲ್ಲದೆ ಕೆಲವೊಂದು ದೊಡ್ಡ ಕರಳಿನ ಸಮಸ್ಯೆಗಳು ಕೂಡ ಏನಲ್ ಕೆನಾಲಲ್ಲಿ ಬರ್ಬೋದು, ಲೈಕ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಕ್ರೋನ್ಸ್ ಡಿಸೀಸ್, ಅಲ್ಸರೇಟಿವ್ ಕೋಲೈಟಿಸ್ ಅಂತ ಕೆಲವೊಂದು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅವು ಆಟೋ ಇಮ್ಯೂನ್ ಡಿಸೀಸ್. ಈಗ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದಾಗ ರೋಗ ನಿರೋಧಕ ಏನಿರುತ್ತೆ ಶಕ್ತಿ ಬಾಡಿಯಲ್ಲಿ, ಆ ಕೆಲವೊಂದು ದೇಹದ ಕೋಶಗಳನ್ನ ಅದು ತಪ್ಪಾಗಿ ಗುರುತಿಸಿ ಅವುಗಳನ್ನು ಮೇಲೆ ದಾಳಿ ಮಾಡುತ್ತೆ. ಹಾಗೆ ಸೊ ಅಂಥ ಒಂದು ಆಟೋಇಮ್ಯೂನ್ ಡಿಸೀಸು ಈ ಕ್ರೋನ್ಸ್ ಡಿಸೀಸ್ ಮತ್ತು ಅಲ್ಸರೇಟಿವ್ ಕೋಲೈಟಿಸ್ ಅಂತ ಹೇಳ್ತೀವಿ. ಇದು ಕೂಡ ಗುದದ್ವಾರದಲ್ಲಿ ಬರುವಂಥ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಬೋದು. ಇದಲ್ಲದೆ ಸೊ ಗ್ರಾನ್ಯುಲೋಮ್ಯಾಟಸ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅಂದರೆ ಟ್ಯೂಬರ್ಕ್ಯುಲೋಸಿಸ್, TB. ಈ TB ಕೂಡ ಅಲ್ಸರ್ಸು, ಕಟ್ಸು ಅಂಥವೆಲ್ಲ ಮಾಡ್ಬೋದು, TB ಇನ್ಫೆಕ್ಷನ್ ಏನಾದರೂ ಆದರೆ ಗುದದ್ವಾರದಲ್ಲಿ. ಅದಲ್ಲದೆ ಕೆಲವೊಮ್ಮೆ ಕ್ಯಾನ್ಸರ್ ಆಗ್ಬೋದು, ಗುದದ್ವಾರದ ಕ್ಯಾನ್ಸರ್ ಆಗ್ಬೋದು, ಅಥವಾ ಈಗ ಕೆಲವೊಮ್ಮೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಸಿಫಿಲೀಸ್ ಅಥವಾ ಲಿಂಫೋಗ್ರಾನ್ಯುಲೋಮಾ ವೆನೇರಿಯಮ್ ಅಂತೆಲ್ಲ ಹೇಳ್ತೀವಿ. ಇಂಥದ್ದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗುದದ್ವಾರದಲ್ಲಿ ಬರುವ ಚಾನ್ಸಸ್ ಇದೆ. ಅಲ್ಸರ್ಸ್ ಆಗ್ಬೋದು, ನಂತರ ಇನ್ಫೆಕ್ಷನ್ ಆಗಿ ಕೀವ್ ಆಗೋ ಚಾನ್ಸಸ್ ಇರುತ್ತೆ, ಕ್ಯಾನ್ಸರ್ ತೊಂದರೆ ಬರ್ಬೋದು. ಸೊ ಇದೆಲ್ಲ ಕಾಮನ್ ಆಗಿ ಅಡಲ್ಟ್ಸಲ್ಲಿ ನಾವು ನೋಡುವಂಥದ್ದು. ಬಟ್ ಇವೆಲ್ಲ ಸಮಸ್ಯೆಗಳಲ್ಲೂ ಮೇನ್ ಮೋಸ್ಟ್ ಕಾಮನ್ ಆಗಿ ಕಾಣುವಂಥದ್ದು ಅಂತ ಅಂದಾಗ ಈ ಹಿಮೊರಾಯ್ಡ್ಸ್, ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಹೇಳ್ತೀವಿ ಆ ಕಾಯಿಲೆ, ಅಥವಾ ಏನಲ್ ಫಿಶರ್, ಫಿಸ್ಟುಲಾ, ಹ್ಯಾಪ್ಸಸ್, ಇವು ಸಾಮಾನ್ಯವಾಗಿ ಬರುವಂಥದ್ದು ಗುದದ್ವಾರದಲ್ಲಿ. ಓಕೆ, ಇದಕ್ಕೆಲ್ಲ ಏನಾದರೂ ಏಜ್ ಗ್ಯಾಪ್ ಅಂತ, ಏಜ್ ಫ್ಯಾಕ್ಟರ್ ಅಂತ ಇರುತ್ತಾ, ಅಥವಾ ಎಲ್ಲರಿಗೂ ಬರುವಂಥ ಸಾಧ್ಯತೆ ಇದೆಯಾ? ಯೂಶಲಿ ಇದು ಅಡಲ್ಟ್ ಏಜಲ್ಲಿ ಅಥವಾ ಎಲ್ಡರ್ಲಿ ಇಂಡಿವಿಜುವಲ್ಸಲ್ಲಿ ಜಾಸ್ತಿಯಾಗಿ ನೋಡ್ತೇವೆ. ಸೊ ಬಟ್ ಅದೇ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಚಿಕ್ಕ ಮಕ್ಕಳಲ್ಲಿ ಬಂದರೆ ಅವರಲ್ಲಿ ಬೇರೆ ಸಮಸ್ಯೆಗಳಿರುತ್ತೆ. ಈಗ ಏನಸ್ ರಿಲೇಟೆಡ್ ಅವರಿಗೆ ಬೇರೆದಿರುತ್ತೆ, ಅಡಲ್ಟ್ ಏಜಲ್ಲಿ ಬೇರೆ ಥರ ಬರುತ್ತೆ. ಬಟ್ ಈಗ ಇವು ಏನು ಕಾಮನ್ ಆಗಿ ನಾವು ನೋಡ್ತೀವಲ್ವ, ಈ ಪೈಲ್ಸ್ ವಿಷಯರೆಲ್ಲ, ಇದು ಯೂಶಲಿ ಅಡಲ್ಟ್ಸಲ್ಲಿ ಬರುವಂಥ ಸಮಸ್ಯೆಗಳು. ಓಕೆ, ಸೊ ಒಂದೊಂದೇ ಟಾಪಿಕ್ನ ಮೇಲೆ ಕವರ್ ಮಾಡ್ತಾ ಹೋಗುವ. ಫಸ್ಟ್ ಬಂದುಬಿಟ್ಟು ಫೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂದರೆ ಏನು ಅಂತ. ಸೊ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂದರೆ ಅದಕ್ಕೆ ಮೂಲವ್ಯಾಧಿ ಅಂತ ಕೂಡ ಕರಿತೀವಿ, ಅಥವಾ ಬವಾಸೀಲ್ ಅಂತ ಕೂಡ ಕರಿತೀವಿ. ಸೊ ಈಗ ನಾನು ಜಸ್ಟ್ ಮೆನ್ಷನ್ ಮಾಡಿದಾಗೆ ಏನಲ್ ಕೆನಾಲ್ ಅಥವಾ ಗುದದ್ವಾರದಲ್ಲಿ ಏನಲ್ ಕುಷನ್ಸ್ ಅಂತ ಇರುತ್ತೆ. ನಾರ್ಮಲಿ ಏನಲ್ ಕುಷನ್ಸ್ ಅಂತ ಏನಂದರೆ ಊದಿರೋದಿಲ್ಲ, ದಪ್ಪಾಗಿರಲ್ಲ, ಫ್ಲ್ಯಾಟ್ ಇರುತ್ತೆ ಏನಲ್ ಕೆನಾಲಲ್ಲಿ. ಸೊ ಇದು ಏನಂತಂದರೆ ಫೈಬ್ರೋಫ್ಯಾಟಿ ಟಿಶ್ಯೂ. ಸೊ ಈ ಫೈಬ್ರೋಫ್ಯಾಟಿ ಟಿಶ್ಯೂ ಅಲ್ಲಿ ಸೊ ಕೆಲವೊಂದು ರಕ್ತನಾಳಗಳು ಇರುತ್ತೆ, ಬ್ಲಡ್ ವೆಸಲ್ಸ್. ಆ ರಕ್ತನಾಳಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ವೀನಸ್ ಪ್ಲೆಕ್ಸಸ್ ಅಂತ ಹೇಳ್ತೀವಿ, ಅದು ಇಂಟರ್ನಲ್ಲಿ ಕನೆಕ್ಟ್ ಆಗಿರುತ್ತೆ, ಪ್ಲೆಕ್ಸಸ್ನ ಫಾರ್ಮ್ ಮಾಡಿರುತ್ತೆ. ಈ ಗುದದ್ವಾರಕ್ಕೆ ತನ್ನದೇ ಆದ ರಕ್ತಚಲನೆ ಇದೆ. ಈ ರಕ್ತಚಲನೆಯಿಂದ ಥ್ರೂ ಆ ಪ್ಲೆಕ್ಸಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಸುಪೀರಿಯರ್ ಹಿಮರಾಯ್ಡಲ್ ಪ್ಲೆಕ್ಸಸ್ ಅಥವಾ ಇನ್ಫೀರಿಯರ್ ಹಿಮರಾಯ್ಡಲ್ ಪ್ಲೆಕ್ಸಸ್ ಅಂತ ನಾವು ಕರಿತೀವಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ. ಈ ಪ್ಲೆಕ್ಸಸ್ ಏನು ಕ್ರಿಯೇಟ್ ಆಗಿರುತ್ತೆ ಆ ಏನಲ್ ಕುಷನ್ಸಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅದು ಊದಿ ದಪ್ಪ ಆಗಿ ಹೊರಗೆ ಬರುತ್ತೆ. ಅದು ಯಾವಾಗ ಊದಿ ದಪ್ಪಾಗಿ ಹೊರಗೆ ಬರುತ್ತೆ, ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಕೆಳಗೆ ಜಾರಿ ಬರುತ್ತಲ್ಲ, ಪ್ರೊಟ್ರೂಡ್ ಆಗಿ ಕೆಳಗೆ ಬರುತ್ತೆ, ಗುದದ್ವಾರದಿಂದ ಹೊರಗೆ ಬರ್ಬೋದು. ಅದಕ್ಕೆ ನಾವು ಪೈಲ್ಸ್ ಅಥವಾ ಹಿಮರಾಯ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಆಲ್ರೈಟ್. ಸೊ ಇದು ಬರೋದಕ್ಕೆ ಪ್ರಮುಖ ಕಾರಣಗಳು ಏನಿರ್ಬೋದು ಅಂದರೆ, ಕೆಲವೊಂದು ಸಲ ಹೇಳ್ತಾರೆ ನೀವು ಯಂಗ್ ಏಜಲ್ಲಿ ಜಾಸ್ತಿ ಸ್ಪೈಸನ್ನು ತಿಂತಾ ಇದ್ರೆ ನಿಮಗೆ ಹೋದಾಗೆ ಪೈಲ್ಸ್ ಆಗುತ್ತೆ. ಬಟ್ ಬೇಸಿಕ್ಲಿ ಒಂದು ಡಾಕ್ಟರ್ ಹತ್ರ ಕೇಳುವಾಗ ಹೇಳೋದಾದರೆ ಯಾವುದೊಂದು ಮೇನ್ ರೀಸನ್ ಇದೊಂದು ಕ್ರಿಯೇಟ್ ಆಗೋದಕ್ಕೆ ಪ್ರಾಬ್ಲಮ್? ಅದು ಹಲವಾರು ರೀಸನ್ಸ್ಗಳಿಂದ ಬರ್ಬೋದು. ಈಗ ನಾನು ಏನು ಹೇಳಿದೆ, ಏನಲ್ ಕುಷನ್ಸ್ ಊದಿ ದಪ್ಪ ಆಗೋದ್ರಿಂದ ಬರುತ್ತೆ ಅಂತೇಳಿ. ಅದು ಯಾವ ಸಂದರ್ಭದಲ್ಲಿ ಆ ಥರ ಊದಿ ದಪ್ಪ ಆಗುತ್ತೆ, ಆ ಕಾರಣಗಳಿಂದ ಬರುತ್ತೆ. ಒಂದು, ಅದು ತನ್ನ ಮೂಲ ಸ್ಥಾನದಿಂದ ಜಾರಿ ಕೆಳಗೆ ಬರುತ್ತೆ. ಆ ಜಾರೋಕ್ಕೆ ಕಾರಣ ಹಿಡಿತ, ಆ ಆ್ಯಂಕರಿಂಗ್ ಅಥವಾ ಸಪೋರ್ಟ್ ಅಂತ ಏನು ಹೇಳ್ತೀವಿ, ಆ ಸಪೋರ್ಟ್ ಕಮ್ಮಿ ಆದಾಗ ಅದಕ್ಕೆ ಅದು ಕೆಳಗೆ ಜಾರಿ ಬರುತ್ತೆ. ಅದು ಯಾಕೆ ಸಪೋರ್ಟ್ ಕಮ್ಮಿ ಆಗುತ್ತೆ ಅಂದರೆ, ಕೆಲವೊಮ್ಮೆ ಏಜ್ ಫ್ಯಾಕ್ಟರ್ ಆಗಿ ಏಜ್ ಆಗ್ತಾ ಇದ್ದ ವಯಸ್ಸಾದ ಮೇಲೆ ಎಲ್ಡರ್ಲಿ ಇಂಡಿವಿಜುವಲ್ಸಲ್ಲಿ ಆ ಕನೆಕ್ಟಿವ್ ಟಿಶ್ಯೂ ಸಪೋರ್ಟ್ ಅಂತ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಅವರಲ್ಲಿ ಕೆಳಗೆ ಜಾರಿ ಬಂದಾಗ ಆ ಏನಲ್ ಕುಷನ್ಸು ಪ್ರೊಲ್ಯಾಪ್ಸ್ ಅಥವಾ ಪ್ರೊಟ್ರೂಡ್ ಆಗುತ್ತೆ ಅಂತ ಹೇಳ್ತೀವಿ ನಾವು ಅದನ್ನ. ಅದು ಒಂದು ರೀಸನ್. ಇನ್ನೊಂದು, ಬ್ಲಡ್ ಸಪ್ಲೈ ಇನ್ಕ್ರೀಸ್ ಆದಾಗ ಹೈಪರ್ ವ್ಯಾಸ್ಕ್ಯುಲಾರಿಟಿ ಅಂತ ಹೇಳ್ತೀವಿ. ಆ ಬ್ಲಡ್ ಸಪ್ಲೈ ಯಾವಾಗ ಜಾಸ್ತಿ ಆಗುತ್ತೆ ಈ ವೀನಸ್ ಪ್ಲೆಕ್ಸಸ್ಸಲ್ಲಿ, ಆವಾಗ ಊದಿ ದಪ್ಪ ಆಗಿ ಕೆಳಗೆ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಾನ್ಸ್ಟಿಪೇಷನ್ ಮತ್ತು ಸ್ಟ್ರೈನಿಂಗ್ ಅಂತ ಹೇಳ್ತೀವಿ. ಈಗ ಕಡಿಮೆ ನೀರು ಸೇವಿಸೋದ್ರಿಂದ ಅಥವಾ ಫೈಬರ್ ಫುಡ್ ಸರಿಯಾಗಿ ತೊಗೊಳ್ಲಿಲ್ಲ ಅಂತಂದಾಗ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಈ ಮಲಬದ್ಧತೆಯ ತೊಂದರೆ ಇದ್ದಾಗ, ಈ ತೊಂದರೆ ಇದ್ದವ್ರು ಏನು ಮಾಡ್ತಾರೆ, ಈಗ ಸರಿಯಾಗಿ ಮಲ ವಿಸರ್ಜನೆಗೆ ಹೋಗೋದಿಲ್ಲ, ಹೋದಾಗ ತುಂಬ ಪ್ರೆಷರ್ ಹಾಕಿ ಬಿಕ್ಕಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ತುಂಬ ಹೊತ್ತು ಕೂರೋದು, ಇಂಥ ಹವ್ಯಾಸಗಳು ಇರೋದ್ರಿಂದ ಅವಾಗ ಏನಾಗುತ್ತೆ, 1-2 ದಿನದಲ್ಲಿ ಆಗೋದಿಲ್ಲ. ಇದೆಲ್ಲ ಕ್ರಮೇಣವಾಗಿ ಹಲವಾರು ತಿಂಗಳು, ವರ್ಷಾಂಗಟ್ಟಲೆ ಈ ಹವ್ಯಾಸ ಇದ್ದಾಗ ಅದು ಚಿಕ್ಕ ಪ್ರಮಾಣದಲ್ಲಿ ದೊಡ್ಡದಾಗ್ತಾ ಆಗ್ತಾ ಹೊರಗೆ ಬರುತ್ತೆ. ಅದಕ್ಕೆ ಪೈಲ್ಸ್ ಅಥವಾ ಹಿಮರಾಯ್ಡ್ಸ್ ಅಂತ ಹೇಳ್ತೀವಿ. ಓಕೆ, ರೈಟ್. ಸೊ ಇವಾಗ ಜಾಸ್ತಿ ಕುತ್ಕೊಳ್ಳೋದ್ರಿಂದ ಕೂಡ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಇಸ್ ಇಟ್ ರೈಟ್? ಹೌದಾ, ಆಗುತ್ತಾ ಹಾಗೆ?
ಅದರಲ್ಲೂ ಬರುತ್ತೆ, ಬಟ್ ಇಮೊರೈಟ್ಸ್ ಬರೋದಿಲ್ಲ, ಅದು ಬೇರೆ ತೊಂದರೆ ಫಿಶರ್ಸ್ ಅಂಥವೆಲ್ಲ ಬರುತ್ತೆ ಅಂದರೆ ಕಾಣಿಸ್ಕೊಳುತ್ತೆ. ರೈಟ್, ಓಕೆ. ಸೊ ಇವಾಗ ಯೂಶಲಿ ಒಬ್ಬರಿಗೆ ಕಂಟಿನ್ಯೂಸ್ ಆಗಿ ಮಲ ವಿಸರ್ಜನೆ ಮಾಡೋದಕ್ಕೆ ಆಗ್ತಿಲ್ಲ, ಅವರಿಗೆ ಟಾಯ್ಲೆಟ್ ಹೋಗೋಕೆ ಆಗ್ತಿಲ್ಲ ಅಂತಿರುವಂಥ ಟೈಮಲ್ಲಿ, ಸೊ ಅವರಿಗೆ ಒಂದು ಇದು ಪೈಲ್ಸ್ ಇರ್ಬೋದು ನನಗೆ ಬರ್ತಾ ಇದೆ ಅಂತ ಗೊತ್ತಾಗಬೇಕಂತ ಹೇಳಿದ್ರೆ ಗುಣಲಕ್ಷಣಗಳು, ಸಿಂಪ್ಟಮ್ಸನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಪೈಲ್ಸ್ನ ಸಿಂಪ್ಟಮ್ಸ್ನ ಬಗ್ಗೆ ಕೇಳೋದಾದ್ರೆ ಡಾಕ್ಟರ್ ಏನು ಹೇಳ್ತೀರಿ? ಈಗ ನಾನು ಜಸ್ಟ್ ಮೆನ್ಷನ್ ಮಾಡಿದಾಗೆ ಹೊರಗಡೆ ಏನೋ ಬರ್ತಾ ಇದೆ ಅಂತ ಹೇಳಿದೆ, ಅದ್ರ ಅರ್ಥ ಸೊ ಏನೋ ಮಾಸ್ ಒಂದು ಊತ ಥರ ಗಂಟಾಗಿ ದಪ್ಪಾಗಿ ಹೊರಗಡೆ ಗುದದ್ವಾರದಿಂದ ಹೊರಗೆ ಬರ್ತಾ ಇದೆ ಅನ್ನೋದು ಒಂದು ಮೊದಲನೇ ಲಕ್ಷಣ. ಎರಡನೇದು ಈ ಪೈಲ್ಸಲ್ಲಿ ಬ್ಲೀಡಿಂಗ್ ಆಗುತ್ತೆ. ಈಗ ಮಲ ವಿಸರ್ಜನೆಗೆ ಅಂತ ಹೋದಾಗ ಸೊ ಡ್ರಾಪ್ ಹನಿಯಾಗಿ ಬ್ಲೀಡಿಂಗ್ ಆಗ್ಬೋದು, ಅಥವಾ ಒಂದು ಸ್ಪರ್ಟ್ ಆಫ್ ಬ್ಲಡ್, ಸಡನ್ ಗಶ್ ಆಫ್ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ. ಇವೆರಡು ಮೇಯ್ನ್ ಸಿಂಪ್ಟಮ್ಸ್, ಅದ್ರದ್ದು ಲಕ್ಷಣಗಳು. ನೋವು ಯೂಶಲಿ ಬರೋದಿಲ್ಲ ಪೈಲ್ಸಲ್ಲಿ, ಬಟ್ ಯಾವಾಗ ಕಾಂಪ್ಲಿಕೇಟ್ ಆಗುತ್ತೆ, ಈ ರಕ್ತ ಚಲನೆ ಅಲ್ಲಿಗೆ ಸ್ಟಾಪ್ ಆಗಿ ದಪ್ಪಾಗಿ ಊದಿ ಗಂಟಾಗುತ್ತೆ, ಅಥವಾ ನೀರು ತುಂಬಿಕೊಂಡು ಪ್ರೊಲ್ಯಾಪ್ಸ್ಡ್ ಹಿಮೊರಾಯ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಥ್ರಾಂಬೋಸ್ಡ್ ಹಿಮೊರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಥರ ಕಾಂಪ್ಲಿಕೇಶನ್ಸ್ ಆಗಿ ತುಂಬ ದಿನಗಳಿಂದ ಪೈಲ್ಸ್ ಇರುತ್ತೆ, ವೈದ್ಯರಲ್ಲಿ ತೋರಿಸ್ಕೊಂಡಿರೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇಗ್ನೋರ್ ಮಾಡ್ತಾ ಬಿಟ್ಟಿರ್ತಾರೆ. ಯಾವಾಗ ಇದು ಕಾಂಪ್ಲಿಕೇಟ್ ಆಗುತ್ತೆ ಆ ಸಂದರ್ಭದಲ್ಲಿ ಸೊ ನೋವು, ಊತ, ಗಂಟಾಗೋದು, ಕೂರ್ಲಿಕ್ಕೆ ಕಷ್ಟ ಆಗೋದು, ನಡಿಲಿಕ್ಕೆ ಕಷ್ಟ ಆಗೋದು ಅಂಥ ಸಿಚುವೇಶನ್ಸ್ ಎಲ್ಲ ಬರೋ ಸಾಧ್ಯತೆ ಇರುತ್ತೆ. ಮೇಯ್ನ್ ಸಿಂಪ್ಟಮ್ಸ್ ಅಂತ ಹೇಳಿದಾಗ ಒಂದು ಊತ ಹೊರಗೆ ಬರೋದು, ಬ್ಲೀಡಿಂಗ್, ಇದು ಮೇಯ್ನ್ ಸಿಂಪ್ಟಮ್. ಕೆಲವೊಮ್ಮೆ ಸ್ವಲ್ಪ ಮ್ಯೂಕಸ್ ಡಿಸ್ಚಾರ್ಜ್ ಅಂತ ಆಗ್ಬೋದು, ಅಥವಾ ಉರಿ ಆ ಥರ ಕಾಣಿಸ್ಕೊಬೋದು, ಬಟ್ ಪೇಯ್ನ್ ಈಸ್ ನಾಟ್ ಎ ಮೇಯ್ನ್ ಫ್ಯಾಕ್ಟರ್ ಇಲ್ಲಿ. ಓಕೆ, ರೈಟ್. ಸೊ ಇನ್ನು ಆ್ಯನಲ್ ಫಿಶರ್ ಅಂದರೆ ಏನು? ಏನಲ್ ಫಿಶರ್ ಅಂತಂದರೆ ಈಗ ಗುದದ್ವಾರದಲ್ಲಿ ಬರುವಂಥ ಒಂದು ಕಾಮನ್ ಸಮಸ್ಯೆ, ಪೈಲ್ಸ್ಗಿಂತ ಭಾಳ ಕಾಮನ್ ಆಗಿ ಬರುವಂಥದ್ದು ಇದು ಏನಲ್ ಫಿಶರ್. ಏನಲ್ ಫಿಶರಿಗೆ ಕೈಯಲ್ಲಿ ಕಾಲಲ್ಲಿ ಹೇಗೆ ಕಟ್ ಆಗುತ್ತೆ, ಕ್ರ್ಯಾಕ್ ಆಗುತ್ತೆ, ಅದೇ ಥರ ಗುದದ್ವಾರದ ಎಡ್ಜಲ್ಲಿ ಕಟ್ ಅಥವಾ ಕ್ರ್ಯಾಕ್ ಆದರೆ ಅದಕ್ಕೆ ನಾವು ಏನಲ್ ಫಿಶರ್ ಅಂತ ಹೇಳ್ತೀವಿ. ಈ ಕಟ್ ಅಥವಾ ಕ್ರ್ಯಾಕ್ ಎಲ್ಲಾದರೂ ಆಗ್ಬೋದು, ಬಟ್ ಸುತ್ತು ಈಗ ಒಂದು ಗುದದ್ವಾರದ ರಂಧ್ರವನ್ನು ಒಂದು ಗಡಿಯಾರಕ್ಕೆ ಕಂಪೇರ್ ಮಾಡಿದ್ರೆ 6 o'clock ಮತ್ತು 12 o'clock ಏನಿರುತ್ತೆ ಮೇಲೆ ಮತ್ತು ಕೆಳಗಡೆ ಭಾಗದಲ್ಲಿ ಕಾಮನಾಗಿ ಬರುತ್ತೆ. ಈ ಗಂಡಸರಲ್ಲಿ ಕಾಮನ್ ಆಗಿ ನಾವು 6 o'clock ಕೆಳಗಡೆ ಭಾಗದಲ್ಲಿ ನೋಡ್ತೀವಿ, ಹೆಂಗಸರಲ್ಲಿ ಕಾಮನ್ ಆಗಿ ನಾವು 12 o'clockಲ್ಲಿ ನೋಡ್ತೀವಿ. ಇವೆರಡು ಜಾಗವನ್ನು ಬಿಟ್ಟು ಬೇರೆ ಕಡೆ ಕೂಡ ಬರ್ಬೋದು, ಎನಿ ಪಾರ್ಟಲ್ಲಿ ಬರ್ಬೋದು, ಆಜು ಬಾಜು ಅಲ್ಲೂ ಕೂಡ ಬರ್ಬೋದು. ಲ್ಯಾಟಲ್ ಕಟ್ಸ್ ಅಂತ ಅಥವಾ ಸ್ವಿಷರ್ಸ್ ಅಂತ ಹೇಳ್ತೀವಿ ನಾವು. ಇದು ಮೇಲ್ಗಡೆ ಭಾಗದಲ್ಲೇ ಇರ್ಬೋದು, ಸೂಪರ್ಫಿಷಿಯಲ್ ಅಂತ ಹೇಳ್ತೀವಿ, ಅಥವಾ ತುಂಬಾ ಡೀಪ್ ಆಗಿ ಮಸಲ್ಸ್ ಎಕ್ಸ್ಪೋಸ್ ಆಗಿರ್ಬೋದು ಕೆಲವೊಮ್ಮೆ, ಅದಕ್ಕೆ ಡೀಪ್ ಫಿಶರ್ಸ್ ಅಂತ ಹೇಳ್ತೀವಿ. ಈ ಫಿಶರ್ಸ್ ಕೆಲವೊಮ್ಮೆ ತುಂಬ ದಿನಗಳಿಂದ ಇದ್ದರೆ ಅದಕ್ಕೆ ಕ್ರೋನಿಕ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದರೆ ಅಕ್ಯೂಟ್ ಅಂತ ಹೇಳ್ತೀವಿ. ಯಾವಾಗ ರೀಸೆಂಟಾಗಿ ಬಂದಿದೆ, ಈಗ ಕಳೆದ 1 ವಾರದಿಂದ 2 ವಾರದಿಂದ ಇದೆ, ನೋವು ಕಮ್ಮಿ ಆಗ್ತಿಲ್ಲ ಅಂತ, ಲೆಸ್ ದೆನ್ 6 weeks ಅಂತ ಅಂದಾಗ ಅದಕ್ಕೆ ಅಕ್ಯೂಟ್ ಫಿಶರ್ ಅಂತ ಹೇಳ್ತೀವಿ. ಈಗ ತುಂಬ ದಿನಗಳಿಂದ ಮೋರ್ ದೆನ್ 6 weeks ಆಯಿತು, ಕೆಲವೊಬ್ರಿಗೆ ತಿಂಗಳಾನುಗಟ್ಟಲೆ ಇರುತ್ತೆ, ಅಥವಾ ವರ್ಷಾನುಗಟ್ಟಲೆಯಿಂದ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ, ಹಾಗೆ ಅಂಥವರಿಗೆ ಕ್ರೋನಿಕ್ ಫಿಶರ್ಸ್ ಅಂತ ಹೇಳ್ತೀವಿ. ಈ ಕ್ರೋನಿಕ್ ಫಿಶರ್ಸಲ್ಲಿ ಏನಾಗುತ್ತೆ ಅಂದರೆ ಚರ್ಮ ಏನಿರುತ್ತೆ ಆಜು ಬಾಜು ದಪ್ಪ ಆಗುತ್ತೆ, ದಪ್ಪ ಆಗಿ ಚರ್ಮ ಪೊಟ್ರೂಡ್ ಆಗಿ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಕಿನ್ ಟ್ಯಾಗ್ ಅಥವಾ ಏನಲ್ ಟ್ಯಾಗ್ ಅಂತ ಹೇಳಿ ಕರಿತೀವಿ, ಕೆಲವೊಮ್ಮೆ ಸೆಂಟಿನಲ್ ಪೈಲ್ ಅಂತ ಕೂಡ ಹೇಳ್ತೀವಿ. ಇದೆಲ್ಲ ಲಕ್ಷಣಗಳನ್ನು ನಾವು ನೋಡಿದಾಗ ಇದು ಈಗಿನ ಸಮಸ್ಯೆ ಅಲ್ಲ, ತುಂಬ ದಿನದಿಂದ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಸೊ ಇದು ಏನಲ್ ಫಿಶರ್ಸಲ್ಲಿ ಬರುವಂಥ ಪ್ರಾಬ್ಲಮ್ಸ್. ಓಕೆ, ಸೊ ಇವಾಗ ಅದು ಏನಲ್ ಫಿಶರ್ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ನಮಗೆ ಕೆಲವೊಂದು ಗುಣಲಕ್ಷಣಗಳು ಗೊತ್ತಾಗಬೇಕು. ಸೊ ಸಿಂಪ್ಟಮ್ಸ್ ಬಗ್ಗೆ ಒಂದು ಮೈಲ್ಡ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀರಿ? ಮೊದಲನೇದಾಗಿ ಇದು ಕಟ್ ಅಥವಾ ಕ್ರ್ಯಾಕ್, ಕೈಯಲ್ಲಾಗಲಿ ಕಟ್ಟಾಗಲಿ ಕಾಲಲ್ಲಾಗಲಿ ಮೊದಲು ನಮಗೆ ಫೀಲ್ ಆಗೋದು ಪೇಯ್ನ್. ಅದೇ ಥರ ಗುದದ್ವಾರದಲ್ಲೂ ಕೂಡ ಈ ಕಟ್ ಕ್ರ್ಯಾಕ್ ಆದಾಗ ಫಿಶರ್ ಬಂದರೆ ಅದರಲ್ಲಿ ನಮಗೆ ಮೊದಲು ಫೀಲ್ ಆಗೋದು ಪೇಯ್ನ್. ಈ ಪೇಯ್ನ್ ಅಕ್ಯೂಟ್ ಸಿವಿಯರ್ ಆಗಿ ಬಂದರೆ, ಡೀಪ್ ಕಟ್ಸ್ ಎಲ್ಲ ಆಯಿತು, ಮಲ್ಟಿಪಲ್ ಕಟ್ಸ್ ಎಲ್ಲ ಆಯಿತು ಅಂತಂದಾಗ ತುಂಬಾ ಸಿವಿಯರ್ ಆಗಿರುತ್ತೆ ಪೇಯ್ನ್. ಯಾಕೆ ಅಂತಂದರೆ ಅಲ್ಲಿ ಗುದದ್ವಾರದಲ್ಲಿ ಸೆನ್ಸಿಟಿವ್ ಏರಿಯಾ, ಈಗ ಕೈಯಲ್ಲಿ ಕಾಲಲ್ಲಿ ಕಟ್ಟಾದಾಗ ಅಷ್ಟು ಫೀಲ್ ಆಗೋದಿಲ್ಲ, ಕೆಲವೊಮ್ಮೆ ಮ್ಯಾನೇಜಬಲ್, ಟಾಲರಬಲ್ ಅಂತ ಹೇಳ್ತೀವಿ, ಸಹಿಸ್ಕೊಳ್ತೇವೆ. ಆ ಗುದದ್ವಾರದ ಏರಿಯಾ ಏನಿದೆ ತುಂಬಾ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಆ ಕಟ್ಗಳು ನೋವು ತುಂಬ ಸಿವಿಯರ್ ಆಗಿರುತ್ತೆ. ಕೆಲವೊಬ್ಬರಿಗೆ ಆ ಸ್ಪಾಸಮ್, ಮಸಲ್ ಸ್ಪಿಂಕ್ಟರ್ ಕಾಂಪ್ಲೆಕ್ಸ್ ಅಂತ ಏನು ಹೇಳಿದೆ, ಅದರಲ್ಲಿ ಇಂಟರ್ನಲ್ ಒಂದು ಸ್ಪಾಸಮಿಗೆ ಹೊರಟೋಗುತ್ತೆ, ಅಂದರೆ ಕಾಂಟ್ರಾಕ್ಟ್ ಆಗಿ ಟೈಟ್ ಆಗಿ ಆಗುತ್ತೆ. ಆ ಸಂದರ್ಭದಲ್ಲಿ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಏನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅಲ್ಲಿನ ಪ್ರೆಷರಿಂದಾಗಿ ಬ್ಲಡ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ, ಇಶ್ಕಿಮಿಕ್ ಪೇಯ್ನ್ ಅಂತ ಹೇಳ್ತೀವಿ. ಆ ಪೇಯ್ನಿಂದ ತುಂಬಾ ಸಿವಿಯರ್ ಪೇಯ್ನ್ ಬರುತ್ತೆ ಏನಲ್ ಫಿಶರ್ ಅಕ್ಯೂಟ್ ಸ್ಪಾಸಮಲ್ಲಿ. ಇನ್ನು ಕ್ರೋನಿಕ್ ಕಂಡೀಷನಲ್ಲಿ ಏನಾಗುತ್ತೆ, ಕ್ರಮೇಣವಾಗಿ ಪ್ರತಿನಿತ್ಯ ಮಲ ವಿಸರ್ಜನೆಗೆ ಹೋದಾಗ ಸಣ್ಣ ಪ್ರಮಾಣದಲ್ಲಿ ನೋವು ಬರ್ತಾನೆ ಇರುತ್ತೆ. ಆ ಕೆಲವೊಮ್ಮೆ ಕ್ರೋನಿಕ್ಕಿಂದ ಅಕ್ಯೂಟ್ ಸ್ಟೇಜ್ ಆಗುತ್ತೆ. ಸೊ ಯಾವಾಗಾರು ಒಂದು ಸರಿ ಇನ್ಫೆಕ್ಷನ್ ಏನಾದ್ರು ಆಯಿತು ಅಂದಾಗ ಸಿವಿಯರ್ ಪೇಯ್ನ್ ಬರುತ್ತೆ, ಅಥವಾ ಮೋಷನ್ ಟೈಟ್ ಹೋಯಿತು, ಮಲಬದ್ಧತೆಯಿಂದಾಗಿ ಫ್ರೆಶ್ ಕಟ್ಸ್ ಏನಾದ್ರು ಬಂತು, ಬ್ಲೀಡಿಂಗ್ ಆಯಿತು ಅಂತ ಅಂದಾಗ ಆವಾಗ ಅದು ನೋವು ಜಾಸ್ತಿ ಆಗುತ್ತೆ ಅವರಿಗೆ, ಅಕ್ಯೂಟ್ ಆನ್ ಕ್ರೋನಿಕ್ ಅಂತ ಹೇಳ್ತೀವಿ. ಅದಲ್ಲದೆ ಕೆಲವೊಮ್ಮೆ ಬ್ಲೀಡಿಂಗ್ ಆಗ್ಬೋದು, ಯಾವಾಗ ಮಲ ವಿಸರ್ಜನೆ ಸಂದರ್ಭದಲ್ಲಿ ಮೋಷನ್ ಟೈಟ್ ಇತ್ತು, ಮಲ ಬದ್ಧತೆ ಇತ್ತು ಅಂದಾಗ ಆವಾಗ ಅಲ್ಲಿ ಫ್ರಿಕ್ಷನಿಂದಾಗಿ ಸೊ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ.
ನಂತರ ಕ್ರೋನಿಕ್ ಫಿಷರ್ಸಲ್ಲಿ ಚರ್ಮ ಊದಿ ಹೊರಗೆ ಬರುತ್ತೆ ಅಂತ ಹೇಳಿದೆ. ಆ ಚರ್ಮ ಏನು ಊದಿ ಹೊರಗೆ ಬಂದಿರುತ್ತೆ ಅದು ಕೆಲವೊಮ್ಮೆ ಇನ್ಫ್ಲಮೇಷನಿಂದಾಗಿ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ದಪ್ಪ ಆದಾಗ ಗಂಟಾಗಿ ನೋವು ಕೊಡೋಗಿರುತ್ತೆ. ಅದಲ್ಲದೆ ಕೆಲವೊಮ್ಮೆ ಈ ಫಿಷರ್ಸ್ ತುಂಬ ದಿನಗಳಿಂದ ಇದ್ದಾಗ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗ್ಬೋದು. ಅಂದರೆ ಗುದದ್ವಾರದಲ್ಲಿ ಈಗ ಅನೇಕ ಬ್ಯಾಕ್ಟೀರಿಯಾಗಳಿರುತ್ತೆ, ಮಲದಲ್ಲಿ ಕೂಡ ಅನೇಕ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾಗಳು ಆ ಫಿಷರ್ನ ಇನ್ಫೆಕ್ಟ್ ಮಾಡ್ಬೋದು. ಇನ್ಫೆಕ್ಟ್ ಆಯಿತು ಅಂದಾಗ ಅಲ್ಲಿ ಪಸ್ಸಾಗಿ ಕೀವು ಕಟ್ಟೋ ಚಾನ್ಸಸ್ ಇರುತ್ತೆ. ಆಗ ಗಂಟಾಗಿ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಆ ಸಂದರ್ಭದಲ್ಲಿ ಕೂರ್ಲಿಕ್ಕೆ, ನಿಲ್ಲಲಿಕ್ಕೆ, ಓಡಾಡಲಿಕ್ಕೆ ಪ್ರತಿಯೊಂದಕ್ಕೂ ಭಾಳನೇ ತೊಂದರೆ ಆಗುತ್ತೆ. ಸೊ ವೆರಿ ಸಿವಿಯರ್ ಪೇಯ್ನ್ ಇರುತ್ತೆ. ರೈಟ್, ಓಕೆ. ಸೊ ಇದಕ್ಕೆ ಮೇನ್ ರೀಸನ್ ಏನಾಗಿರ್ಬೋದು? ನಾವು ತಗೊಳ್ಳುವಂಥ ಫುಡ್ಡಿಂದ ಆಗುತ್ತಾ, ಹೇಗೆ? ಅದಕ್ಕೆ ಕಾರಣಗಳು ಅಂತಂದಾಗ ಒಂದು ಕಾನ್ಸ್ಟಿಪೇಷನ್, ಮಲಬದ್ಧತೆಯಿಂದ ಆಗುತ್ತೆ. ಈಗ ಸರಿಯಾದ ನೀರು ಸರಿಯಾಗಿ ಕುಡಿತಾ ಇಲ್ಲ. ನಾರ್ಮಲಿ ಪ್ರತಿನಿತ್ಯ ಒಂದು ಮಿನಿಮಮ್ ಅಂತ 2 ರಿಂದ 3 ಲೀಟರ್ ಅಂತ ಕುಡಿಬೇಕಾಗುತ್ತೆ. ಈಗ ಸರಿಯಾಗಿ ನೀರು ಕುಡಿತಾ ಇಲ್ಲ. ಆಹಾರದಲ್ಲಿ ಫೈಬರ್ ಕಂಟೆಂಟ್ ಇಲ್ಲ. ಈಗ ಫೈಬರ್ ಕಂಟೆಂಟ್ ಭಾಳನೇ ಕಮ್ಮಿ ಇದೆ ಅಂತ ಅಂದಾಗ ಆಗುತ್ತೆ. ಯಾವಾಗ ಮೋಷನ್ ಟೈಟ್ ಆಗುತ್ತೆ ಅಥವಾ ಇನ್ನೊಂದು ನೀವು ಕೇಳಿದ್ರೆ ಕಂಟಿನ್ಯೂಸ್ ಕೂತು ಪ್ರೆಷರ್ ಬೀಳೋದ್ರಿಂದ ಕೆಲವೊಮ್ಮೆ, ಬಟ್ ನಾಟ್ ಎ ಮೇನ್ ಫ್ಯಾಕ್ಟರ್, ಅದು ಪಾಸಿಬಿಲಿಟಿ ಒಂದು ಫ್ಯಾಕ್ಟರ್. ಕಂಟಿನ್ಯೂಸ್ ಪ್ರೆಷರ್ ಹಾಕಿ ಕೂರೋದ್ರಿಂದ ಅದು ಒಂದು. ಇನ್ನೊಂದು, ಸೊ ಕಾನ್ಸ್ಟಿಪೇಷನ್ ಇರೋದ್ರಿಂದ ಮಲ ವಿಸರ್ಜನೆಗೆ ಹೋದಾಗ ಕೆಲವೊಮ್ಮೆ ಬಿಕ್ಕಿ ಮಾಡ್ತಾರೆ ಟೈಮಲ್ಲಿ. ಆವಾಗ ಸ್ಟ್ರೆಚ್ ಆಗಿ ಕೆನಾಲ್ ಗುದದ್ವಾರದ ಚರ್ಮ ಸ್ಟ್ರೆಚ್ ಆಗಿ ಅಲ್ಲಿ ಕಟ್ಸ್ ಅಥವಾ ಕ್ರ್ಯಾಕ್ಸ್ ಆಗುತ್ತೆ. ಈ ಹವ್ಯಾಸಗಳಿಂದ ಬರೋ ಚಾನ್ಸಸ್ ಇದೆ. ರೈಟ್, ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಏನಲ್ ಫಿಸ್ಟ್ಯುಲಾ ಅಂದರೆ ಏನು ಡಾಕ್ಟರ್? ಏನಲ್ ಫಿಸ್ಟುಲಾ ಅಂತಂದರೆ ಒಂದು ಗುದದ್ವಾರದ ಒಳಗೆ ಮತ್ತು ಹೊರಗೆ ಒಂದು ಕೊಳವೆ ಥರ ಕನೆಕ್ಷನ್ ಬೆಳ್ಕೊಳತ್ತೆ. ಈಗ ಗುದದ್ವಾರದ ಒಳಗಿನಿಂದ ಹಿಡಿದು ಹೊರಗಡೆ ಚರ್ಮ ಏನಿರುತ್ತೆ ಪಕ್ಕದಲ್ಲಿ, ಆ ಚರ್ಮದ ಪಕ್ಕ ಎಷ್ಟಾದ್ರೂ ದೂರದಲ್ಲಿ ಹೋಗಿ ಆ ಕನೆಕ್ಷನ್ ಬೆಳ್ಕೊಬೋದು. 1 ಸೆಂಟಿಮೀಟರ್ ಪಕ್ಕದಲ್ಲಿ ಅಥವಾ 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಕೊಳವೆ ಥರ ಕನೆಕ್ಷನ್ ಬೆಳ್ಕೊಳತ್ತೆ. ಆ ಕನೆಕ್ಷನ್ ಏನು ಒಳಗೆ ಮತ್ತು ಒಳಗೆ ಇರುತ್ತೆ ಅದಕ್ಕೆ ಏನಲ್ ಫಿಸ್ಟುಲಾ ಅಂತ ಹೇಳಿ ಕರಿತೇವೆ ಇದಕ್ಕೆ. ರೈಟ್. ಸೊ ಇದರದ್ದು ಬರೋದಕ್ಕೆ ಪ್ರಮುಖ ಕಾರಣಗಳು ಅಥವಾ ಗುಣಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ? ಈ ಏನಲ್ ಫಿಸ್ಟುಲಾ ಅಂತ ಏನು ಹೇಳ್ತೀವಲ್ಲ, ಯೂಶಲಿ ಅದು ಬರೋದು ಇನ್ಫೆಕ್ಷನ್ ಆಗಿ ಬರುತ್ತೆ. ಈಗ ಗುದದ್ವಾರದಲ್ಲಿ ಏನಲ್ ಕುಷನ್ಸ್ ಅಂತ ಹೇಳಿದೆ, ಅದು ದಪ್ಪ ಆದರೆ ಪೈಲ್ಸ್ ಬರುತ್ತೆ ಅಂತ ಹೇಳಿದ್ವಿ. ಅದೇ ಥರ ಏನಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಈ ಏನಲ್ ಗ್ಲ್ಯಾಂಡ್ಸ್ ಅನ್ನೋದು ಸಣ್ಣ ಸಣ್ಣ, ಈಗ ನಮ್ಮ ಚರ್ಮದ ಮೇಲೆ ಹೇಗೆ ಸ್ವೆಟ್ ಗ್ಲ್ಯಾಂಡ್ಸ್, ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಈಗ ಆ ಸ್ವೆಟ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಒಂದು ಸಣ್ಣ ರೀತಿಯಲ್ಲಿ ದ್ರವವನ್ನು ಉತ್ಪತ್ತಿ ಮಾಡುತ್ತೆ. ಅದರಿಂದ ಸ್ವೆಟ್, ಬೆವರು ಹೊರಗೆ ಬರುತ್ತೆ. ಅದೇ ಥರ ಏನಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ಗುದದ್ವಾರದಲ್ಲಿ. ಈ ಏನಲ್ ಗ್ಲ್ಯಾಂಡ್ಸ್ ಕೂಡ ಸಣ್ಣ ಪ್ರಮಾಣದಲ್ಲಿ ದ್ರವವನ್ನು ಉತ್ಪತ್ತಿ ಮಾಡುತ್ತೆ. ಅದು ಏನಲ್ ಕೆನಾಲ್ ಅಥವಾ ಗುದದ್ವಾರದ ತೇವಾಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಮಲ ವಿಸರ್ಜನೆಯಲ್ಲಿ ಸಹಾಯ ಮಾಡುತ್ತೆ. ಈ ಕೆಲವೊಮ್ಮೆ ಈ ಏನಲ್ ಗ್ಲ್ಯಾಂಡ್ಸ್, ಅದರ ರಂಧ್ರ ಏನಿರುತ್ತೆ ಬಾಯಿ, ಅದು ಬ್ಲಾಕ್ ಆಗ್ಬೋದು. ಫೀಕಲ್ ಇಂಪ್ಯಾಕ್ಷನಿಂದಾಗಿ ಅದು ಬ್ಲಾಕ್ ಆಗ್ಬೋದು. ಅದು ಯಾವಾಗ ಬ್ಲಾಕ್ ಆಗುತ್ತೆ, ಒಳಗಡೆ ಏನಲ್ ಕೆನಾಲಲ್ಲಿ ಅದು ಸೆಕ್ರೀಷನ್ಸ್ ಏನಿರುತ್ತೆ, ಆ ದ್ರವ ಎಲ್ಲ ಕಲೆಕ್ಟ್ ಆಗುತ್ತೆ ಅಲ್ಲೇ ಒಳಗೆ ಗ್ಲ್ಯಾಂಡಲ್ಲಿ. ಈ ಬ್ಯಾಕ್ಟೀರಿಯಾಗಳು ತುಂಬ ಇರುತ್ತೆ ಏನಲ್ ಕೆನಾಲಲ್ಲಿ. ಆ ಬ್ಯಾಕ್ಟೀರಿಯಾಗಳು ಸೆಕೆಂಡರಿ ಇನ್ಫೆಕ್ಷನ್ಸ್ ಮಾಡ್ಬೋದು. ಆ ಥರ ಇನ್ಫೆಕ್ಟ್ ಆದರೆ ಅದು ಕೀವಾಗಿ ಪಸ್ಸಾಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅಲ್ಲಿ ಕೀವಾಗಿ ಪಸ್ಸಾಗಿ ಕನ್ವರ್ಟ್ ಆಗುತ್ತೆ, 2 ವಿಧಾನದಲ್ಲಿ. ಒಂದು, ಅದು ಊದಿ ದಪ್ಪಾಗಿ ಹೊರಗೆ ಬಂದು ಸ್ಪಾಂಟೇನಿಯಸ್ ಆಗಿ ಹೊಡ್ಕೊಬೋದು, ಆ್ಯಪ್ಸೆಸ್ ಅಂತ ಹೇಳ್ತೀವಿ, ಆ ಆ್ಯಪ್ಸೆಸ್ ಬರ್ಬೋದು. ಅಥವಾ ಸರ್ಜಿಕಲಿ ನಾವು ಕಟ್ ಮಾಡಿ ಡ್ರೈನ್ ಮಾಡ್ತೀವಿ. ಯಾಕಂದರೆ ತುಂಬ ಸಿವಿಯರ್ ಪೇನ್ ಇರುತ್ತೆ, ಗಂಟಾಗಿರುತ್ತೆ, ಊದಿರುತ್ತೆ ಮಲದ್ವಾರದಲ್ಲಿ. ಅದನ್ನ ಸರ್ಜಿಕಲಿ ಡ್ರೈನ್ ಮಾಡಲೇಬೇಕಾಗುತ್ತೆ. ಕೆಲವೊಬ್ಬರು ನೋವು ಸಹಿಸ್ಕೊಳ್ತಾರೆ, ತುಂಬ ಸಿವಿಯರ್ ಇದ್ದರೂ ಕೂಡ ಸಹಿಸ್ಕೊಂಡು ಮ್ಯಾನೇಜ್ ಮಾಡ್ಕೊತಾರೆ. ಏನಾದರೂ ನಿಯರ್ ಬೈ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅದನ್ನ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಪುಷ್ ಮಾಡಿಬಿಡ್ತಾರೆ 5 ದಿನ 1 ವಾರ. ಆವಾಗ ಅದಾಗದೆ ಬಸ್ಟ್ ಆಗಿ ಓಪನ್ ಅಪ್ ಆಗುತ್ತೆ. ಹಾಗೆ ಮಾಡಿದಾಗೂ ಕೂಡ. ಅಥವಾ ಕೆಲವೊಂದು ಸಾರಿ ಆ ಥರ ಊದಿ ದಪ್ಪ ಆಗದೇ ಸಣ್ಣ ಪ್ರಮಾಣದಲ್ಲಿ ಇನ್ಫೆಕ್ಷನ್ನು, ಏರಿಯಾ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಯಾವ ಕಡೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಆ ಕಡೆ ಸ್ಪ್ರೆಡ್ ಆಗ್ತಾ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಹಾಗೇನಾಗುತ್ತೆ, ಗುದದ್ವಾರದ ಒಂದು ಸೈಡಿಂದ ಚರ್ಮಕ್ಕೆ ಕನೆಕ್ಟ್ ಆಗಿ ಒಂದು ಕೊಳವೆ ಥರ ಡೆವಲಪ್ ಆಗುತ್ತೆ. ಅದಕ್ಕೆ ಫಿಸ್ಟುಲಾ ಅಂತ ಹೇಳ್ತೀವಿ. ಈ ಆ್ಯಪ್ಸಸ್ ಅಂತ ಏನು ಹೇಳಿದ್ದೇನಲ್ಲ, ಸೊ ಅದಾಗದೆ ಸ್ಪಾಂಟೇನಿಯಸ್ ರಪ್ಚರ್ ಆಗ್ಬೋದು ಅಥವಾ ಸರ್ಜಿಕಲಿ ಡ್ರೈನರ್, ಅವರಲ್ಲೂ ಕೂಡ ನಂತರ ಆ ಗುಣ ಎಲ್ಲ ಆದಮೇಲೆ ಸೊ ಆ್ಯಪ್ಸಸ್ ಆಗಿ ಫಿಸ್ಟುಲಾ ಆಗಿ ಡೆವಲಪ್ ಆಗುತ್ತೆ. ಸೊ ಇನ್ಫೆಕ್ಷನಿಂದ ಸ್ಟಾರ್ಟ್ ಆಗಿ ಅದು ತನ್ನದೇ ಆದ ಒಂದು ದಾರಿ ಹುಡುಕ್ತಾ ಹೊರಗಡೆ ಚರ್ಮಕ್ಕೆ ಕನೆಕ್ಷನ್ ಬೆಳಕೊಂತ ಬರುತ್ತೆ. ಸೊ ಅದಕ್ಕೆ ಏನಲ್ ಫಿಸ್ಟುಲಾ ಅಂತ ಹೇಳಿ ಕರಿತೇವೆ. ರೈಟ್, ಓಕೆ. ಸೊ ಇವಾಗ ಈ 3 ಕೂಡ ಏನಾದರೂ ಹೆವಿ ವರ್ಕೌಟ್ ಮಾಡುವವರಿಗೆ ಅಥವಾ ಹೆವಿ ಅಥ್ಲೆಟಿಕ್ ಅಥವಾ ಆಕ್ಟಿವಿಟೀಸ್ ಮಾಡ್ತಾ ಇರೋರಿಗೆ ಏನಾದರೂ ಬರುವಂಥ ಸಾಧ್ಯತೆ ಹೆಚ್ಚು, ಈ ಥರ ಏನಾದರೂ ಇದೆಯಾ? ಹೌದು, ಬರ್ಬೋದು. ಯಾಕೆ ಬರುತ್ತೆ ಅವರಲ್ಲಿ ಅಂತಂದರೆ, ಸೊ ಯೂಶಲಿ ಈಗ ಲೋಕಲ್ ಹೈಜೀನ್ ಸರಿಯಾಗಿ ಮೈಂಟೈನ್ ಮಾಡಲಿಲ್ಲ, ಸೊ ಎಕ್ಸೆಸಿವ್ ಸ್ವೆಟ್ಟಿಂಗ್ ಎಲ್ಲ ಇರುತ್ತೆ, ಲೋಕಲ್ ಏರಿಯಾದಲ್ಲಿ ತುಂಬಾ ಕ್ಲೀನಿನೆಸ್ ಮೇಂಟೈನ್ ಮಾಡಲಿಲ್ಲ ಅಂದಾಗ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಅದಲ್ಲದೆ ಮಲಬದ್ಧತೆಯ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಅಂಥ ಸಂದರ್ಭದಲ್ಲಿ ಇನ್ಫೆಕ್ಷನ್ಸ್ ಏನಾದರೂ ಆದರೆ ಅವರಲ್ಲಿ ಕಾಮನ್ ಆಗಿ ನೋಡ್ತೇವೆ ಇನ್ಫೆಕ್ಷನ್ಸ್ ಆದಾಗ ಅವಾಗ ಆ್ಯಪ್ಸೆಸ್ ಫಾರ್ಮ್ ಆಗುತ್ತೆ. ಆ್ಯಪ್ಸೆಸ್ಸೇ ನಂತರ
ಫಿಸ್ಟುಲ್ ಆಗಿ ಬರುವಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಆ್ಯಪ್ಸಸ್ ಗುಣ ಆಗ್ಬೋದು, ಟ್ರೀಟ್ಮೆಂಟು ತೊಗೊಬೋದು ಅವರು, ಆ ಟ್ರೀಟ್ಮೆಂಟ್ ತೊಗೊಂಡು ಗುಣ ಆಗಬಹುದು ಆ ಸಿಚುವೇಶನ್. ಬಟ್ ಕೆಲವೊಬ್ಬರಲ್ಲಿ ಈ ಆ್ಯಪ್ಸಸ್ ಬಂದವರಲ್ಲಿ ಆಲ್ರೆಡಿ ಒಂದು ಇನ್ಫೆಕ್ಷನ್, ನಾನು ಹೀಗೆ ಹೇಳಿದಾಗೆ ಏನಲ್ ಗ್ಲ್ಯಾಂಡ್ಸಿಂದ ಬರುತ್ತೆ ಅಂತದೆ. ಈ ಏನಲ್ ಗ್ಲ್ಯಾಂಡ್ಸ್ ಗುದದ್ವಾರದ ಒಳಗಿರುತ್ತೆ. ಆ ಏನಲ್ ಗ್ಲ್ಯಾಂಡ್ಸಲ್ಲಿ ಏನು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿತ್ತು ಅಲ್ಲಿ ಟ್ರೀಟ್ಮೆಂಟ್ ಆಗಬೇಕು. ಹೊರಗಡೆ ನಾವು ಟ್ರೀಟ್ಮೆಂಟ್ ಮಾಡಿ ಬಿಟ್ಟರು ಕೂಡ ಆ ಇನ್ಫೆಕ್ಷನ್ ಭಾಗದಲ್ಲಿ ಮತ್ತೆ ಶುರುವಾಗೋ ಚಾನ್ಸಸ್ ಇರುತ್ತೆ. ಮತ್ತು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿ ಮತ್ತೆ ಅದು ದಾರಿ ಹುಡುಕ್ತಾ ಹೊರಗಡೆ ಬಂದು ಕನೆಕ್ಟ್ ಆಗುತ್ತೆ. ಸೊ ಅವರಲ್ಲಿ ರಿಸ್ಕ್ ಇರುತ್ತೆ, ಸ್ವಲ್ಪ ಕಾಮನ್ ಮ್ಯಾನಿಗೆ ಕಂಪೇರ್ ಮಾಡಿದ್ರೆ ಅವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಲ್ರೈಟ್, ಓಕೆ. ಇನ್ನು ಫೈಲೋನೆಡಲ್ ಸೈನಸ್ ಮತ್ತು ಆ್ಯನಲ್ ಫಿಸ್ಟುಲಾ ಎರಡೂ ಒಂದೇನಾ ಅಥವಾ ಬೇರೆ ಬೇರೆ ಡಿಫ್ರೆನ್ಸ್ ಇದೆಯಾ? ಇಲ್ಲ, ಅದು ಎರಡು ಬೇರೆ ಬೇರೆ. ಏನಲ್ ಫಿಸ್ಟುಲಾ ನಾನು ಹೇಳಿದಾಗೆ ಗುದದ್ವಾರದಲ್ಲಿ ಬರುವಂಥ ಸಮಸ್ಯೆ. ಈಗ ಪೈಲೋನೆಡಲ್ ಸೈನಸ್ ಅಂತ ಹೇಳಿದಾಗ ಇದು ಸಾಮಾನ್ಯವಾಗಿ ಬೆನ್ನು ಮೂಳೆ ಏನಿದೆ ಕೊನೆಯ ಭಾಗ, ನೇಟಲ್ ಕ್ಲೆಫ್ಟ್ ಅಥವಾ ಬಟಕ್ ಗ್ರೂಸ್ ಅಂತ ಹೇಳ್ತೀವಿ, ಆ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಬರುವಂಥ ತೊಂದರೆ ಇದು. ಸೊ ಈಗ ಏನಲ್ ಫಿಸ್ಟುಲಾ ಅಂತ ಹೇಳಿದಾಗ ಒಳಗೆ ಹೊರಗೆ ಕನೆಕ್ಷನ್ ಥರ ಬೆಳ್ಕೊಳುತ್ತೆ. ಈ ಸೈನಸ್ ಅನ್ನೋದು ಹೊರಗಡೆ ಮಾತ್ರ ಒಂದು ಸಣ್ಣ ಓಳಾಗಿ ರಂಧ್ರ ಥರ ಕನೆಕ್ಷನ್ ಬೆಳ್ಕೊಂಡು ಟೇಲ್ ಬೋನ್ ಅಂತ ಏನು ಹೇಳ್ತೀವಿ, ಬೆನ್ನು ಮೂಳೆಯ ಕೊನೆ ಭಾಗದ ಹೋಗಿ ಕನೆಕ್ಷನ್ ಇರುತ್ತೆ. ಇದು ಯಾಕೆ ಬರುತ್ತೆ ಅಂದರೆ ಸಾಮಾನ್ಯವಾಗಿ ಇದು ಗಂಡಸರಲ್ಲಿ ನೋಡ್ತೀವಿ, ಯಾರಿಗೆ ಆ ಭಾಗದಲ್ಲಿ ಕೂದಲು ಜಾಸ್ತಿ ಇರುತ್ತೆ, ಕಂಟಿನ್ಯೂಸ್ ಕೂತು ಕೆಲಸ ಮಾಡ್ತಾರೆ, ಲೈಕ್ IT ಎಂಪ್ಲಾಯೀಸು ಅಥವಾ ಸ್ಟೂಡೆಂಟ್ಸ್ ಈಗ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರುತ್ತೆ, 4-5 ಅವರ್ಸ್ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಕೂರೋದ್ರಿಂದ ಪ್ರೆಷರ್ ಬಿದ್ದು ಆ ಭಾಗದಲ್ಲಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗುತ್ತೆ, ಕಾನ್ಸ್ಟೆಂಟ್ ಪ್ರೆಷರಿಂದಾಗಿ, ಮತ್ತು ಏರ್ ಫೋಲಿಕಲ್ಸ್ ಇನ್ಫೆಕ್ಟ್ ಆಗಿ ಬರುವಂಥದ್ದು. ಕೂದಲು ಜಾಸ್ತಿ ಇದ್ದರೆ ಆ ಭಾಗದಲ್ಲಿ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗಿ ಆ ಏರ್ ಫೋಲಿಕಲ್ಸು ಅಲ್ಲಿ ಒಂದು ಸಣ್ಣ ರಂಧ್ರದಾಗಿ ಓಲ್ ಫಾರ್ಮ್ ಆಗಿ ಅಲ್ಲಿಂದ ಪಸ್ ಡಿಸ್ಚಾರ್ಜು ಆ ಥರ ಕೀವು ಬರೋದು ಆ ಥರ ಎಲ್ಲ ಕಾಣಿಸ್ಕೊಂಡು, ಇದು ಪೈಲೋನೆಡಲ್ ಸೈನಸ್. ಇದು ಬರುವ ಏರಿಯಾ ಬೇರೆ, ಏನಲ್ ಫಿಸ್ಟುಲಾ ಬರೋದು ಜಾಗ ಬೇರೆ. ಸೊ ಎರಡು ಸೇಮ್ ಅಲ್ಲ. ಓಕೆ, ಸೊ ಇದರಲ್ಲಿ ರಿಸ್ಕ್ ಏನಿದೆ? ತುಂಬ ರಿಸ್ಕ್ ಇದೆಯಾ ಅಥವಾ ಗುಣ ಆಗ್ಬೋದಾ, ಹೇಗೆ? ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಎರಡಕ್ಕೂ ಗುಣ ಆಗುತ್ತೆ. ರೈಟ್, ಆಲ್ರೈಟ್, ಓಕೆ. ಇನ್ನು ರೆಕ್ಟಲ್ ಪ್ರೊಲ್ಯಾಪ್ಸ್ ಮತ್ತು ಹೆಮರಾಯ್ಡ್ಸ್ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ? ಹಿಮರಾಯ್ಡ್ಸ್ ಅಂದರೆ ಏನಲ್ ಕುಷನ್ಸ್ ಊದಿ ದಪ್ಪಾಗಿ ಕೆಳಗೆ ಬರೋದಕ್ಕೆ ಹಿಮರಾಯ್ಡ್ಸ್ ಅಂತ ಹೇಳ್ತೀವಿ. ಈ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂದರೆ ರೆಕ್ಟಮ್ ಹೆಸರಲ್ಲಿದೆ. ಈ ರೆಕ್ಟಮ್ ಅಂತಂದರೆ ದೊಡ್ಡ ಕರಳು ಏನಿದೆ ಆ ಕೊನೆಯ ಭಾಗ ದೊಡ್ಡ ಕರಳಿಂದಕ್ಕೆ ನಾವು ರೆಕ್ಟಮ್ ಅಂತ ಹೇಳ್ತೀವಿ. ಈ ರೆಕ್ಟಮ್ ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಕೆಳಗೆ ಜಾರಿ ಸರಿದು ಕೆಳಗೆ ಬರುತ್ತೆ, ಗುದದ್ವಾರದ ಮೂಲಕ ಹೊರಗೆ ಬರುತ್ತೆ, ಅದಕ್ಕೆ ನಾವು ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೇವೆ. ಸೊ ಪೈಲ್ಸ್ ಬೇರೆ, ಗುದರ್ ಈಗ ಹೊರಗಡೆ ಒಂದು ದುರ್ಮಾಂಸ ಥರ ಬಂತು, ಊತ ಬಂದಿದೆ ಅಂತಂದರೆ ಎಲ್ರಿಗೂ ಫೀಲ್ ಆಗೋದು ಪೈಲ್ಸ್ ಅಂತ ಅನ್ಕೊತಾರೆ, ಏನೋ ಪೈಲ್ಸ್ ಪ್ರಾಬ್ಲಮ್ ಆಗಿದೆ ಹೊರಗೆ ಬಂದಿದೆ ಅಂತದ್ದು. ಎಲ್ಲದೂ ಪೈಲ್ಸ್ ಅಲ್ಲ, ಗುದದ್ವಾರದಿಂದ ಬರೋದೆಲ್ಲ ಪೈಲ್ಸ್ ಅಲ್ಲ. ಸೊ ಅದರಲ್ಲಿ ಬೇರೆ ವಿಧಾನಗಳು ಇರುತ್ತೆ, ಕೆಲವೊಮ್ಮೆ ಕ್ಯಾನ್ಸರು ಇರುತ್ತೆ, ಗೆಡ್ಡೆ ದಪ್ಪಾಗಿ ಊದಿ ಹೊರಗೆ ಬರುತ್ತೆ, ಮತ್ತು ರೆಕ್ಟಲ್ ಪ್ರೊಲ್ಯಾಪ್ಸ್ ಆಗೋದಾಗೂ ಕೂಡ ಆ ರೆಕ್ಟಮ್ ಕೆಳಗೆ ಜಾರಿ ಹೊರಗೆ ಬರುತ್ತೆ. ಎರಡಕ್ಕೂ ಬೇರೆ ಬೇರೆ, ಮತ್ತು ಟ್ರೀಟ್ಮೆಂಟ್ ಕೂಡ ಬೇರೆ. ಪೈಲ್ಸಿಗೆ ಅದರದೇ ಆದ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇದೆ, ರೆಕ್ಟಲ್ ಪ್ರೊಲ್ಯಾಪ್ಸಿಗೆ ಅದು ಜರಿದು ಬಂದಿರೋದ್ರಿಂದ ನಾವು ವಾಪಸ್ ತೆಗೆದುಕೊಂಡು ಹೋಗಿ ಆ ಜಾಗದಲ್ಲಿ ಕೂರಿಸಿ ಫಿಕ್ಸ್ ಮಾಡಬೇಕಾಗುತ್ತೆ, ಅದರ ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ರೈಟ್, ಓಕೆ. ಸೊ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಏನು ಹೇಳ್ತಾರೆ, ಇದರಲ್ಲಿ ಬೇರೆ ಬೇರೆ ವಿಧ ಇದೆಯಾ ಅಥವಾ ಸೇಮಾ? ಈಗ ಪೈಲ್ಸ್ ಅಂತ ಹೇಳಿದಾಗ ಸೊ ಎರಡು ವಿಧಾನದಲ್ಲಿ ಬರುತ್ತೆ. ಅದು ಒಳಗಡೆಯಿಂದ ಬರುವಂಥದ್ದಿಗೆ ನಾವು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಈಗ ಏನಲ್ ಎಡ್ಜ್ ಹತ್ರನೇ ವೀನಸ್ ಪ್ಲೆಕ್ಸಸ್ ಇರುತ್ತೆ, ಅದು ಕೂಡ ಊದಿ ದಪ್ಪ ಆಗ್ಬೋದು. ಈ ಗುದದ್ವಾರದ ಕೊನೆಯ ಭಾಗ, ಚರ್ಮದ ಭಾಗದ ಹತ್ರ, ಅಲ್ಲಿ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ಒಳಗಿಂದ ಬರೋದಕ್ಕೆ ಇಂಟರ್ನಲ್, ಹೊರಗಡೆ ಭಾಗದ್ದು ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಈ ಇಂಟರ್ನಲ್ ಎಕ್ಸ್ಟರ್ನಲ್ ಪೈಲ್ಸು ಇಂಪಾರ್ಟೆಂಟ್ ಟ್ರೀಟ್ಮೆಂಟಿಗೆ ಗೋಸ್ಕರ. ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಇಂಟರ್ನಲ್ ಪೈಲ್ಸ್ನ ಮತ್ತೆ ನಾವು ಅದನ್ನ ಸಬ್ ಡಿವೈಡ್ ಆಗಿ ಮಾಡ್ತೀವಿ ಅನೇಕ ಗ್ರೇಡ್ಗಳಲ್ಲಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ ಹೇಳ್ತೇವೆ. ಈಗ ಗ್ರೇಡ್ 1 ಅಂತಂದಾಗ ಇಂಟರ್ನಲ್ ಪೈಲ್ಸು ಏನಲ್ ಕುಷನ್ಸ್ ಊದಿ ದಪ್ಪ ಆಗುತ್ತೆ, ಅದು ಗುದದ್ವಾರದಲ್ಲೇ ಊದಿ ದಪ್ಪಾಗಿ ಅಲ್ಲೇ ಇರುತ್ತೆ, ಹೊರಗಡೆ ಬರೋದಿಲ್ಲ ಗ್ರೇಡ್ 1ಅಲ್ಲಿ. ಗ್ರೇಡ್ 2 ಅಲ್ಲಿ ಅದು ಊದಿ ದಪ್ಪಾಗಿ ಹೊರಗೆ ಬಂದು ಅದಾಗದೆ ಒಳಗೆ ಹೋಗುತ್ತೆ, ಮಲ ವಿಸರ್ಜನೆ ಸಮಯದಲ್ಲಿ ಹೊರಗೆ ಬರುತ್ತೆ ಮತ್ತೆ ಹೋಗುತ್ತೆ. ಗ್ರೇಡ್ 3 ಅಲ್ಲಿ ಅದು ದೊಡ್ಡದಾಗಿ ಹೊರಗೆ ಬಂದದ್ದು ಅದಾಗದೆ ಹೋಗೋದಿಲ್ಲ, ಬೆರಳು ಕೈಗಳಿಂದ ಪುಷ್ ಮಾಡಬೇಕಾಗುತ್ತೆ. ಗ್ರೇಡ್ 4 ಅಲ್ಲಿ ಪರ್ಮನೆಂಟಾಗಿ ಹೊರಗೆ ಇರುತ್ತೆ ಅದು. ಸೊ ಇದು 4 ವಿಂಗಡಣೆ ಮಾಡಿರೋದು ಹಿಮರಾಯ್ಡ್ಸ್ನ ಇಂಟರ್ನಲ್ ಪೈಲ್ಸಿಗೆ. ಇದು ಯಾಕೆ ಅಂತಂದರೆ ಟ್ರೀಟ್ಮೆಂಟ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಂಗಾಗಿ ಈ ವಿಂಗಡಣೆ ಚಿಕ್ಕದಿದ್ದರೆ ಹೇಗಿರುತ್ತೆ, ದೊಡ್ಡದಾದರೆ ಅವರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ, ಸಿವಿಯರಿಟಿ ಮೇಲೆ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಇಂಟರ್ನಲ್ ಪೈಲ್ಸ್. ಈಗ ಎಕ್ಸ್ಟರ್ನಲ್ ಪೈಲ್ಸ್ ಕೂಡ ಊದಿ ದಪ್ಪ ಆಗುತ್ತೆ, ಅದಕ್ಕೂ ಕೂಡ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಎಸ್ ಡಾಕ್ಟರ್, ಇವಾಗ ಪೈಲ್ಸ್ ವಿಷಯಕ್ಕೆ ಬಂದಾಗ ಟ್ರೀಟ್ಮೆಂಟ್ ಯಾವ ರೀತಿ ಲಭ್ಯ ಇದೆ? ಈಗ ಪೈಲ್ಸ್ ಆಗಲಿ, ಈ ಗುದದ್ವಾರದ ಯಾವುದೇ ಸಮಸ್ಯೆ ಆಗಲಿ, ಪೈಲ್ಸ್, ಫಿಶರ್ ಏನೇ ಆಗಲಿ, ಸೊ ಅದಕ್ಕೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಒಂದು ಫಾಲೋ ಮಾಡಬೇಕಾಗತ್ತೆ. ಯಾವುದರಿಂದ ಬಂತು ಅಂತ, ಹೇಗೆ ಬರುತ್ತೆ ಅಂತ ಕಾರಣಗಳು ಹೇಳಿದ್ವಿ, ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಲೈಕ್ ನೀರು ಕಡಿಮೆ ಕುಡಿಯೋದ್ರಿಂದ
ತೊಂದರೆ ಆಗುತ್ತೆ. ಸೊ ನೀರು ರೆಗ್ಯುಲರ್ ಆಗಿ ಸರಿಯಾದ ಪ್ರಮಾಣದಲ್ಲಿ ಕುಡಿಬೇಕಾಗುತ್ತೆ. ಮಿನಿಮಮ್ 2 to 3 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕಾಗುತ್ತೆ. ಮತ್ತು ಫೈಬರ್ ರಿಚ್ ಇರುವಂಥ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸರಿಯಾದ ಪ್ರಮಾಣದಲ್ಲಿ ತೊಗೊಬೇಕಾಗಿ ಬರುತ್ತೆ. ನಂತರ ಈ ಕೆಲವೊಂದು ಹವ್ಯಾಸ, ಪದೇ ಪದೇ ವಾಶ್ರೂಮ್ಗೆ ಹೋಗೋದು, ತುಂಬೊತ್ತು ಕೂರೋದು, ಪ್ರೆಷರ್ ಹಾಕೋದು, ಬಿಕ್ಕಿ ಮಾಡೋದು, ಈ ಥರದ್ದೆಲ್ಲ ಹವ್ಯಾಸಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಮಲ ವಿಸರ್ಜನೆಯ ಸಮಯದಲ್ಲಿ ಈ ಜನರಲ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದು. ಮತ್ತು ಒಂದು ಬ್ರಿಸ್ಕ್ ಎಕ್ಸಸೈಸ್ ಒಂದು 20ರಿಂದ 30 ನಿಮಿಷ ಸಣ್ಣ ಪ್ರಮಾಣದಲ್ಲಿ ಎಕ್ಸಸೈಸ್ ಮಾಡೋದ್ರಿಂದ ಬಾಡಿ ಮೂಮೆಂಟ್ಸ್ ಆಗುತ್ತೆ, ಕರಳಿಗೆ ಮೂಮೆಂಟ್ ಆಗುತ್ತೆ. ಸೊ ಮಲ ವಿಸರ್ಜನೆಗೆ ಹೆಲ್ಪ್ ಆಗುತ್ತೆ. ಮತ್ತು ಕೆಲವೊಂದು ಆಯಿಲಿ ಸ್ಪೈಸಿ ಫುಡ್ಡು, ಮಸಾಲ ಐಟಮ್ಸ್ ಎಲ್ಲ ಕೆಲವೊಬ್ಬರೆಲ್ಲ ತುಂಬ ತಿಂತಾರೆ. ಅದನ್ನ ಸ್ವಲ್ಪ ಈ ಸಮಸ್ಯೆ ಇರೋರು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ತಿನ್ನಲೇಬಾರ್ದು ಅಂತ ನಾನು ಹೇಳೋದಿಲ್ಲ, ತೊಗೊಬೋದು, ಬಟ್ ಹಿತಮಿತವಾಗಿ ಒಂದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ತೊಗೊಬೋದು. ಈಗ ನಾನ್ ವೆಜ್ ತಿನ್ನಬಾರ್ದು, ಅದಿರಬಾರ್ದು ಅಂತ ಕೇಳ್ತಾರೆ. ಸೊ ತೊಗೊಬೋದು, ಬಟ್ ಮಿತವಾಗಿ ತೊಗೊಂಡಾಗ ಅದು ಸಮಸ್ಯೆಗಳನ್ನ ಜಾಸ್ತಿ ಮಾಡೋದಿಲ್ಲ. ಇದು ಜನರಲ್ ಇನ್ಸ್ಟ್ರಕ್ಷನ್ಸ್ ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಮತ್ತು ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ, ಇನ್ಫೆಕ್ಷನ್ಸ್ ಎಲ್ಲ ಆಗದೆ ಇರೋ ಹಾಗೆ. ಇದಲ್ಲದೆ ಸೊ ಪ್ರತ್ಯೇಕವಾಗಿ ಒಮ್ಮೆ ಹಿಮರಾಯ್ಡ್ ಸ್ಟಾರ್ಟ್ ಆಗಿದೆ, ಈಗ ಪೈಲ್ಸ್ ಬಂದಿದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಅಂತ ಅಂದರೆ ಯಾವ ಸ್ಟೇಜಲ್ಲಿದೆ ಅಂತ ನೋಡ್ತೀವಿ. ಈಗ ಗ್ರೇಡ್ 1 ಗ್ರೇಡ್ 2 ಅಲ್ಲಿದ್ದರೆ ಅದಕ್ಕೆ ಕೆಲವೊಂದು ಆಫೀಸ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ, ಡೇ ಕೇರ್ ಪ್ರೊಸೀಜರ್ಸ್. ಬೆಳಗ್ಗೆ ಬಂದು ಮಧ್ಯಾಹ್ನ ಮಾಡಿಸ್ಕೊಂಡು ಸಂಜೆ ಮನೆಗೆ ಹೋಗ್ಬೋದು. ಆ ಥರ ಪ್ರೊಸೀಜರ್ಸ್ ಅವೈಲಬಲ್ ಇದೆ. ಬ್ಯಾಂಡಿಂಗ್ ಅಂತ ಮಾಡ್ತೀವಿ, ಸ್ಕ್ಲಿರೋಥೆರಪಿ, ಕೆಮಿಕಲ್ ಇಂಜೆಕ್ಷನ್ಸ್ ಅಂತ ಕೊಡ್ತೇವೆ. ನಂತರ ಕ್ರಯೋಥೆರಪಿ ಅಥವಾ ಇನ್ಫ್ರಾರೆಡ್ ಕೋಯಾಗ್ಯುಲೇಷನ್ ಅಂತೆಲ್ಲ ಮಾಡ್ತೀವಿ. ಈ ಥರ ಕೆಲವೊಂದು ಸಣ್ಣ ಪ್ರಮಾಣದ ಪ್ರೊಸೀಜರ್ಸ್ಗಳಿರುತ್ತೆ, ಆಫೀಸ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಬಂದು ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗ್ಬೋದು. ಇದಲ್ಲದೆ ಈಗ ಗ್ರೇಡ್ 3 ಗ್ರೇಡ್ 4ಗೆ ಹೋಯಿತು ಅಂತ ಅಂದಾಗ ಹಳೆ ಕಾಲದಿಂದ ಪ್ರಾಕ್ಟೀಸ್ ಆಗಿ ಬಂದಿರೋ ಒಂದು ಓಪನ್ ಸರ್ಜರಿ. ಈ ಓಪನ್ ಸರ್ಜರಿ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಆ ಊತ ಏನು ದಪ್ಪಾಗಿ ಈ ಕಟ್ ಮಾಡಿ ತೆಗೆಯೋದ್ರಿಂದ ನೋವು ಜಾಸ್ತಿ ಇರುತ್ತೆ, ಬ್ಲೀಡಿಂಗ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಹಾಸ್ಪಿಟ್ಲಲ್ಲೇ 4-5 ದಿನ ಇರಬೇಕಾಗತ್ತೆ. ಮತ್ತು ಮನೆಯಲ್ಲಿ ಕೂಡ 1 ತಿಂಗಳವರೆಗೂ, ಕೆಲವೊಬ್ಬರು ಸೆನ್ಸಿಟಿವ್ ಇರೋರಿಗೆ 1 ತಿಂಗಳವರೆಗೂ ರೆಸ್ಟ್ ಮಾಡಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ಓಪನ್ ಸರ್ಜರಿಯಿಂದ ಕಮ್ಮಿ ಮಾಡಿಸ್ಲಿಕ್ಕೆ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತೆ. ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತಂದರೆ ಸಣ್ಣ ಕಟ್ಟಿನಲ್ಲಿ ಸರ್ಜರಿ ಮಾಡಿ ಆದಷ್ಟು ಪೇಷಂಟಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡುವಂಥ ಪ್ರೊಸೀಜರ್ಗಳು. ಇದರಲ್ಲಿ ಲೇಸರ್ ಸರ್ಜರಿ ಅಂತ ಈಗ ಬಂದಿರುವಂಥ ಒಂದು ರೀಸೆಂಟ್ ಅಡ್ವಾನ್ಸ್ ಟೆಕ್ನಿಕ್. ಈ ಪ್ರೊಸೀಜರ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಲೇಸರ್ ಟ್ರೀಟ್ಮೆಂಟು, ಲೇಸರ್ ಹಿಮರಾಯ್ಡೋಪ್ಲಾಸ್ಟಿ ಅಂತ ಮಾಡ್ತೀವಿ, ಅದರಿಂದ ಗುಣ ಆಗುತ್ತೆ ಲೇಸರ್ಸ್. ಇನ್ನೊಂದು ಸ್ಟೇಪ್ಲರ್ ಸರ್ಜರಿ ಅಂತ ಹೇಳ್ತೀವಿ. ಅದು ಒಂದು ಸಪ್ರೇಟ್ ಡಿವೈಸ್. ಅದು ಮೇಲೆ ಈ ಊತ ಥರ ಏನು ಬಂದಿರುತ್ತೆ ಏನಲ್ ಕುಷನ್ಸ್, ಅದನ್ನ ಕಟ್ ಮಾಡುತ್ತೆ ಒಳಗಡೆ ಹೋಗಿ, ಮತ್ತು ಮೇಲ್ಗಡೆ ಭಾಗ ಕೆಳಗಡೆ ಬಾಲ್ನ ಸೀಲ್ ಮಾಡುತ್ತೆ. ಅದಕ್ಕೆ ಸ್ಟೇಪ್ಲರ್ ಅಂತ ಹೆಸರು ಇರೋದು. ಈ ಸ್ಟೇಪ್ಲರ್ ಹಿಮರಾಯ್ಡೋಪೆಕ್ಸಿ ಅಂತ ಮಾಡ್ತೀವಿ. ಅದು ಕೂಡ ಒಂದು ರೀಸೆಂಟ್ ಅಡ್ವಾನ್ಸ್ ಟೆಕ್ನಿಕ್. ರಿಸಲ್ಟ್ಸ್ ಕೂಡ ಚೆನ್ನಾಗಿದೆ. ಇವು ಹಿಮರಾಯ್ಡ್ಸಿಗೆ ಮಾಡುವಂಥ ಟ್ರೀಟ್ಮೆಂಟ್ಸ್. ಓಕೆ, ಇನ್ನು ಫಿಸ್ಟುಲಾ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ಯಾವ ರೀತಿಯಾದ ಚಿಕಿತ್ಸೆ ಇದೆ? ಈಗ ಫಿಸ್ಟುಲಾ ಅಂತ ಹೇಳಿದಾಗ ಅನೇಕ ರೀತಿಯ ಸರ್ಜರೀಸ್ ಇದೆ ಫಿಸ್ಟುಲಾಗೂ ಕೂಡ. ಸೊ ಫಿಸ್ಟುಲಾ ಅಂತಂದರೆ ವೆರಿ ನಟೋರಿಯಸ್. ಇದೊಂದು ಕನೆಕ್ಷನ್ಸ್ ಎಲ್ಲಾದರೂ ಆಗಿರ್ಬೋದು. ಯಾಕೆ ಇದು ಭಾಳ ಇಂಪಾರ್ಟೆಂಟ್ ಇದು ಏನಲ್ ಕೆನಾಲ್ ಡಿಸೀಸಸ್ಸಲ್ಲಿ ಅಂತಂದಾಗ ರಿಕರೆನ್ಸ್ ಅಂತ ಹೇಳ್ತೀವಿ, ಪದೇ ಪದೇ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ. ಯಾವಾಗ ಶುರುವಲ್ಲಿ ಕಾಣಿಸ್ಕೊಳುತ್ತೆ, ಸಣ್ಣ ಪ್ರಮಾಣದಲ್ಲಿರುತ್ತೆ, ಬೆಸ್ಟ್ ಟೈಮ್ ಅದು ಟ್ರೀಟ್ಮೆಂಟ್. ಈ ಸಣ್ಣ ಟೈಮಲ್ಲಿ ಇದ್ದಾಗ ಸಿಂಗಲ್ ಟ್ರ್ಯಾಕ್ ಇರುತ್ತೆ, ಸಿಂಪಲ್ ಆಗಿರುತ್ತೆ. ಯಾವಾಗ ಅದು ಡಿಸೀಸ್ ಬೆಳೀತಾ ಹೋಗುತ್ತೆ, ಮರದ ಬೇರ್ಗಳ ಥರ ಬ್ರಾಂಚಸ್ ಬಿಡ್ತಾ ಹೋಗುತ್ತೆ. ಆ ಗುದದ್ವಾರದ ಆಜುಬಾಜು ಎಲ್ಲ ಕನೆಕ್ಟ್ ಆಯಿತು ಹೋಯ್ತಂದರೆ ಮಲ್ಟಿಪಲ್ ಓಪನಿಂಗ್ಸ್ ಆಗುತ್ತೆ. ಮಲ್ಟಿಪಲ್ ಓಪನಿಂಗ್ಸ್ ಹೋಲ್ಸ್ ಆಯಿತು, ಕನೆಕ್ಟ್ ಆಯಿತು ಅಂತಂದರೆ ಕಾಂಪ್ಲೆಕ್ಸಿಟಿಗೆ ಹೊರಟಾಗುತ್ತೆ. ಅದು ಕೆಳಗೆ ಕನೆಕ್ಟ್ ಆಗಿರ್ಬೋದು ಅಥವಾ ಮೇಲೆ ರೆಕ್ಟಮ್ವರೆಗೂ ಹೋಗಿ ಕನೆಕ್ಷನ್ಸ್ನ ತೊಗೊಬೋದು ಈ ಫಿಸ್ಟುಲಾ. ಸೊ 1 ಇದ್ದಿದ್ದು 2 ಆಗುತ್ತೆ, 3 ಆಗುತ್ತೆ, 4 ಆಗುತ್ತೆ, ಹಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಕಾಂಪ್ಲೆಕ್ಸಿಟಿ ಹೋಗುತ್ತೆ, ಟ್ರೀಟ್ಮೆಂಟ್ ಕೂಡ ಮಾಡೋದು ಕಷ್ಟ ಆಗುತ್ತೆ. ಸೊ ಹಲವಾರು ವಿಧಾನದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಫಿಸ್ಟುಲಾಟಮಿ, ಫಿಸ್ಟುಲೆಕ್ಟಮಿ ಅಂತೆಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್ ಇದೆ. ಅದರಲ್ಲಿ ಇದಕ್ಕೆ ಸರ್ಜರಿ ಮಾತ್ರ ಟ್ರೀಟ್ಮೆಂಟ್. ಸೊ ಬೇರೆ ಮೆಡಿಸಿನಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಸೊ ಮೆಡಿಸಿನ್ ಅಂತ ಹೇಳಿದಾಗ ಇನ್ಫೆಕ್ಷನ್ ಏನಾದರೂ ಇದ್ದಾಗ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಮ್ಮೆ ಮೆಡಿಸಿನ್ ಕೊಡ್ತೇವೆ. ನಂತರ ಆ ಟ್ರ್ಯಾಕ್ಟ್ ಏನು ಕೊಳವೆ ಥರ ಬೆಳೆದರೆ ಅದನ್ನ ಸರ್ಜಿಕಲಿನೇ ತೆಗಿಬೇಕಾಗಿ ಬರುತ್ತೆ. ಸೊ ಅದಕ್ಕೆ ಒಂದು ಓಪನ್ ಸರ್ಜರೀಸ್ ಅಂತ ಮಾಡ್ತೇವೆ. ಈಗ ಓಪನ್ ಸರ್ಜರೀಸಿಂದ ಸ್ಪಿಂಕ್ಟರ್ ಡ್ಯಾಮೇಜ್ ಆಗುತ್ತೆ. ಸ್ಪಿಂಕ್ಟರ್ ಏನೋ ಡ್ಯಾಮೇಜ್ ಆದರೆ ಕೆಲವೊಮ್ಮೆ ಸೊ ಆ ಮಲದ್ವಾರದ ಮೇಯ್ನ್ ಫಂಕ್ಷನೇ ಹೊರಟೋಗುತ್ತೆ, ಮತ್ತು ಮಲದ ಕಂಟ್ರೋಲ್ ಹೊರಟೋಗುತ್ತೆ, ಲೀಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡಲಿಕ್ಕೋಸ್ಕರ ಈ ರೀಸೆಂಟ್ ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಬಂದಿದೆ. ಲೇಸರ್ ಸರ್ಜರಿ ಅದರಲ್ಲಿ ಒಂದು. ಈ ಲೇಸರ್ ಸರ್ಜರಿಯಲ್ಲಿ ಒಂದು ವೈರ್ ಥರ ಇರುತ್ತೆ, ಅದನ್ನು ಒಳಗೆ ಕಳಿಸಿ ಆ ಟ್ರ್ಯಾಕ್ನ ಕಂಪ್ಲೀಟ್ ಕ್ಲೀನ್ ಮಾಡಿ ಅದನ್ನ ಬರ್ನ್ ಮಾಡ್ತೀವಿ ಲೇಸರಲ್ಲಿ. ಆವಾಗ ಆ ಟ್ರ್ಯಾಕ್ಟ್ ಸೀಲ್ ಆಗುತ್ತೆ. ಸೊ ಅಲ್ಲಿ ಸ್ಪಿಂಕ್ಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಇದು ಲೇಸರಿಂದ ಒಂದು ಆಧುನಿಕ ಟೆಕ್ನಿಕ್. ಅದಲ್ಲದೆ ವ್ಯಾಫ್ಟ್ ಸರ್ಜರಿ ಅಂತ ಮಾಡ್ತೀವಿ, ಅದು ಕೂಡ ಒಂದು. ಮತ್ತು ಬೇರೆ ಹೈಬ್ರಿಡ್ ಟೆಕ್ನಿಕ್ಸ್ ಅಂತೆಲ್ಲ ಮಾಡ್ತೀವಿ. ಸೊ ಇಂಟೆನ್ಷನ್ನು ರಿಕರೆನ್ಸ್ನ ಕಮ್ಮಿ ಮಾಡಬೇಕು ಮತ್ತು ಇನ್ಫೆಕ್ಷನ್ ಕಂಟ್ರೋಲ್ ಮಾಡಬೇಕು, ಗುಡ್ ರಿಸಲ್ಟ್ಸ್ ಬರಬೇಕು ಅಂತಂದು ಕೆಲವೊಂದು ಸಲ ಈ ಹೈಬ್ರಿಡ್ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡ್ತೀವಿ ಈ ಫಿಸ್ಟುಲಾಗೆ.
ರೈಟ್. ಇನ್ನು ಫಿಶರ್ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ಟ್ರೀಟ್ಮೆಂಟ್ ಹೇಗಿದೆ? ಫಿಶರ್ ಅಂತ ಹೇಳಿದಾಗ ಅದು ಕಟ್ ಅಥವಾ ಕ್ರ್ಯಾಕ್ ಆಗಿ ಬರೋದು. ಅದು ಯಾಕೆ ಬರುತ್ತೆ ಅಂತ ಹೇಳಿದೆ. ಅಲ್ಲಿ ಮಾಂಸ ಏನಿರುತ್ತೆ ಇಂಟರ್ನಲ್ ಸ್ಪಿಂಕ್ಟರ್ ಅದು ಟೈಟ್ ಆಗಿ ಕೂತಿರುತ್ತೆ. ಆ ಸ್ಪಿಂಕ್ಟರ್ ರಿಲ್ಯಾಕ್ಸ್ ಆಗೋವರೆಗೂ ಪೇನ್ ಕಮ್ಮಿ ಆಗೋದಿಲ್ಲ. ಸ್ಪಿಂಕ್ಟರಲ್ಲಿ 2 ವಿಧಾನ ಅಂತ ಹೇಳಿದೆ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಈ ಇಂಟರ್ನಲ್ ಬಾಡಿಯ ಕಂಟ್ರೋಲಲ್ಲಿ ಇರುತ್ತೆ, ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಎಕ್ಸ್ಟರ್ನಲ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಾವು ವಿಸರ್ಜನೆ ಪೋಸ್ಟ್ಪೋನ್ ಮಾಡ್ಬೋದು ಅಂದರೆ ಮಾಡ್ಬೋದು. ಈ ಇಂಟರ್ನಲ್ ಸ್ಪಿಂಕ್ಟರು ದೇಹದ ಕಂಟ್ರೋಲ್ ಇರೋದ್ರಿಂದ ನೋವಿಗೆ ಟೈಟಾಗಿ ಹಿಡಿದಿರುತ್ತೆ. ಆ ಸ್ಪಿಂಕ್ಟರ್ನ ರಿಲೀಸ್ ಮಾಡಬೇಕಾಗತ್ತೆ, ಅಂದರೆ ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಬೇಕಾಗತ್ತೆ. ಅದಕ್ಕೆ ಓಪನ್ ಸರ್ಜರಿಯಲ್ಲಿ ಕಟ್ ಮಾಡ್ಬೋದು. ಆಲ್ರೆಡಿ ಗಾಯಗಳಿದೆ, ಮತ್ತೊಂದು ಹೊಸ ಗಾಯ ಬರುತ್ತೆ ಅಲ್ಲಿ. ಅದನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಲೇಸರ್ ಸರ್ಜರೀಸ್ ಅಂತ ಬಂದಿದೆ. ಈ ಲೇಸರ್ ಸರ್ಜರಿಯಲ್ಲಿ ಯಾವುದೇ ಕಟ್ ಇರೋದಿಲ್ಲ, ಏನಿರಲಿಲ್ಲ. ಒಳಗೆ ಒಂದು ಪೆನ್ ಟಿಪ್ ಹೇಗೆ ಬರುತ್ತೆ ಹಾಗೆ ಒಂದು ಸಣ್ಣ ನೀಡಲ್ ಥರ ವೈರ್ ಅದು ಒಳಗೆ ಹೋಗಿ ಆ ಮಸಲ್ ಫೈಬರ್ಸ್ನ ಬ್ರೇಕ್ ಮಾಡಿ ಬರುತ್ತೆ. ಸೊ ಆವಾಗ ಇಮಿಡಿಯೇಟ್ ಪೇನ್ ರಿಲೀಫ್ ಆಗುತ್ತೆ ಅವರಿಗೆ. ಸೊ ಅದು ಬೆಟರ್ ಟೆಕ್ನಿಕ್. ರೈಟ್. ಓಕೆ. ಇನ್ನು ಈ ಗುದದ್ವಾರದ ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ, ಬಿಕಾಸ್ ಪ್ರಿಕಾಷನ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತಡೆಗಟ್ಟೋದಕ್ಕೆ ಯಾವೆಲ್ಲ ರೀತಿಯಾದಂಥ ಕ್ರಮಗಳನ್ನು ಜನ ಯೂಶುವಲಿ ಫಾಲೋ ಮಾಡಬೇಕಾಗುತ್ತೆ? ಈಗ ನಾನು ಜಸ್ಟ್ ಮೆನ್ಷನ್ ಮಾಡಿದಾಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ನೀರು ಚೆನ್ನಾಗಿ ಕುಡಿಬೇಕು. ಗಂಡಸರಾಗಲಿ ಹೆಂಗಸರಾಗಲಿ ಆದಷ್ಟು 2 to 3 ಲೀಟರ್ಸ್ ಆಫ್ ವಾಟರ್ ತೊಗೊಬೇಕಾಗತ್ತೆ. ಮತ್ತು ನೀವು ಈ ಹಿಂದೆ ಕೇಳಿದಾಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಇದ್ದವರು ಅಥವಾ ಯಾರ BMR ಜಾಸ್ತಿ ಇರುತ್ತೆ, ತುಂಬ ಸ್ವೆಟ್ ಆಗ್ತಾರೆ, ಅವ್ರಿಗೆ ಇನ್ನೂ ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ಮೋರ್ ದೆನ್ 3 ಲೀಟರ್ಸ್ ಅಂತೂ ಪ್ರತಿನಿತ್ಯ ತೊಗೊಬೇಕಾಗತ್ತೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಮಿನಿಮಮ್ ಇಷ್ಟು ನೀರಂತೂ ಕುಡಿಲೇಬೇಕಾಗತ್ತೆ. ಮತ್ತು ಆಹಾರದಲ್ಲಿ ಫೈಬರ್ ಕಂಟೆಂಟ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಗಂಡಸರಲ್ಲಿ ಯೂಶಲಿ 35 to 40 ಗ್ರಾಮ್ಸ್ ಆಫ್ ಪರ್ ಡೇ ಫೈಬರ್ ಕಂಟೆಂಟ್ ಇರಬೇಕು ಫುಡ್ಡಲ್ಲಿ. ಲೇಡೀಸಲ್ಲಿ 25 to 28 ಗ್ರಾಮ್ಸ್ ಅಂತೂ ಇರಬೇಕಾಗತ್ತೆ. ಈ ಫೈಬರ್ ರಿಚ್ ಇರುವಂಥ ವೆಜಿಟೇಬಲ್ಸ್, ಈಗ ಮೂಲಂಗಿ, ಬೆಂಡೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಲೇಡೀಸ್ ಫಿಂಗರ್, ಇಂಥ ಪದಾರ್ಥಗಳನ್ನ ವೆಜಿಟೇಬಲ್ಸ್ನ ತೊಗೊಬೇಕಾಗುತ್ತೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು, ಅದನ್ನ ಸೇವಿಸಬೇಕಾಗತ್ತೆ. ಫ್ರೂಟ್ಸ್, ಎಲ್ಲ ರೀತಿಯ ಫ್ರೂಟ್ಸ್, ಪರ್ಟಿಕ್ಯುಲರ್ಲಿ ಪಪ್ಪಾಯ, ಇಂಥದ್ದೆಲ್ಲ ತೊಗೊಂಡಾಗ ಮಲಬದ್ಧತೆ ಅಂತ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಕಾನ್ಸ್ಟಿಪೇಷನ್, ಅವಾಗ ಕಾನ್ಸ್ಟಿಪೇಷನ್ ಕಮ್ಮಿ ಆದಾಗ ಈ ಸಮಸ್ಯೆಗಳು ಬರೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಇನ್ನೊಂದು, ಸೊ ಮಲ ವಿಸರ್ಜನೆಗೆ ಹೋದಾಗ ತುಂಬ ಹೊತ್ತು ಕೂರಬಾರ್ದು, ಪ್ರೆಷರ್ ಹಾಕಬಾರ್ದು, ಬಿಕ್ಕಬಾರ್ದು. ಇದು 5-10 ನಿಮಿಷದಲ್ಲಿ ಏನಿರುತ್ತೆ ಆ ಕ್ರಿಯೆಯನ್ನು ಮುಗಿಸ್ಕೊಂಡು ಹೊರ ಬರಬೇಕಾಗತ್ತೆ. ತುಂಬ ಹೊತ್ತು ಕೂತು ಅಲ್ಲೇ ಇರೋದ್ರಿಂದ ಬಿಕ್ಕಿ ಮಾಡೋದ್ರಿಂದ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಮತ್ತು ಎಕ್ಸಸೈಸ್, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ. ಮತ್ತು ಹೈಜೀನ್ ಮೇಂಟೈನ್ ಮಾಡಬೇಕು. ಆಯಿಲಿ ಸ್ಪೈಸಿ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ರೈಟ್. ಓಕೆ. ಸೊ ನಮ್ಮ ಕೈಯಲ್ಲೇ ಇದೆ ಎಲ್ಲ. ಸೊ ಎಲ್ಲವನ್ನ ಫಾಲೋ ಮಾಡ್ತಾ ಹೋದರೆ ಇಂಥ ಸಮಸ್ಯೆಗಳಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಬೋದು. ರೈಟ್. ಓಕೆ. ಸೊ ನಾವೀಗ ಡಿಸೀಸ್ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ವಿ, ಅದಕ್ಕಿರುವಂಥ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ವೆರಿ ಇಂಪಾರ್ಟೆಂಟ್, ಲೇಸರ್ ಚಿಕಿತ್ಸೆಗಳ ಬಗ್ಗೆ. ಸೊ ಈ ಗುದದ್ವಾರದ ಸಮಸ್ಯೆ ಅಂತಲೇ ಬಂದಾಗ ಅದರಲ್ಲಿ ಆ ಲೇಸರ್ ಚಿಕಿತ್ಸೆ ಅದರದ್ದು ಪಾತ್ರ ಏನು, ಹೇಗೆ ಮಾಡ್ತಾರೆ ಅದನ್ನ? ಈ ಲೇಸರ್ ಅನ್ನೋದು ಆಧುನಿಕವಾಗಿ ಈಗ ಬಂದಿರುವಂಥ ನ್ಯೂಯರ್ ಟೆಕ್ನಾಲಜಿ. ಸೊ ತುಂಬಾ ಮಾಡಿಫಿಕೇಷನ್ಸ್ ಆಗಿ ಬಂದಿರುವಂಥದ್ದು. ಈಗ ಲೇಸರ್ ಅಂತ ಅಂದಾಗ ಇಟ್ಸ್ ಎನ್ ಶಾರ್ಟ್ ಫಾರ್ಮ್, ಅದು ಒಂದು ಅಬ್ರಿವೇಷನ್. ಸೊ ಲೈಟ್ ಆಂಪ್ಲಿಫಿಕೇಶನ್ ಥ್ರೂ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಹೇಳ್ತೀವಿ. ಈಗ ನಾರ್ಮಲ್ ಆಗಿ ಏನು ಲೈಟ್ ಇರುತ್ತೆ, ಈಗ ವಿಸಿಬಲ್ ಲೈಟ್ ಅಂತ ಹೇಳಿದಾಗ ಅದೇ ಆದ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಈ ಲೇಸರಿಗೆ ತುಂಬಾ ಡಿಫ್ರೆಂಟ್ ಪ್ರಾಪರ್ಟಿ ಇರುತ್ತೆ. ಈ ಲೇಸರ್ನ ಕೆಲವೊಂದು ಅತಿ ಮುಖ್ಯವಾದ ಪ್ರಾಪರ್ಟೀಸಿಂದಾಗಿ, ಈಗ ಲೇಸರ್ ಅಂತ ಅಂದರೆ ಕಾಮನ್ ಆಗಿ ನಾವು ಪ್ರತಿನಿತ್ಯ ಕೇಳಿರ್ತೀವಿ, ಲೇಸರ್ ಪ್ರಿಂಟರ್ಸ್, CD ಪ್ರಿಂಟರ್ಸ್, ಲೇಸರ್ ಸ್ಕ್ಯಾನರ್ಸ್ ಅಂತ ಹೇಳಿದ್ದೀವಿ. ಇವೆಲ್ಲ ಕ್ಲಾಸ್ 1 ಲೇಸರ್ಸ್. ಈ ಲೇಸರ್ಸ್ ಸೊ ಏನಿದೆ ಸೇಫ್ ಫಾರ್ ದ ಸ್ಕಿನ್ ಆ್ಯಂಡ್ ದ ಐ. ಈಗ ನಾವು ಮೆಡಿಕಲ್ ಫೀಲ್ಡಲ್ಲಿ ಯೂಸ್ ಮಾಡೋ ಲೇಸರ್, ಪರ್ಟಿಕ್ಯುಲರ್ ನಮ್ಮ ಪ್ರಾಕ್ಟಾಲಜಿ ಕೇಸಸ್ ಅಂತ ಗುದದ್ವಾರದ ತೊಂದರೆಗಳಿಗೆ ಏನು ಯೂಸ್ ಮಾಡ್ತೀವಿ, ಇದು ಕ್ಲಾಸ್ 4 ಲೇಸರ್ಸ್, ಹಾಟ್ ಲೇಸರ್ಸ್ ಅಂತಾರೆ. ಇದನ್ನ ಕರೆಕ್ಟಾಗಿ ಬಳಕೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ಚರ್ಮ, ಕಣ್ಣಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬಳಕೆಯ ಸಂದರ್ಭದಲ್ಲಿ. ಸೊ ಹಾಗೆ ನೋಡಿ ಮಾಡಬೇಕಾಗತ್ತೆ. ಈ ಲೇಸರ್ ಟ್ರೀಟ್ಮೆಂಟು ಅದರದೇ ಆದ ಕೆಲವೊಂದು ವಿಶೇಷವಾದ ಪ್ರಾಪರ್ಟೀಸ್ ಇರೋದ್ರಿಂದ ಸೊ ಅದನ್ನ ಏನಲ್ ಕೆನಾಲ್ ಟ್ರೀಟ್ಮೆಂಟಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಓಕೆ. ಸೊ ಇವುಗಳೊಂದು ವಿಶಿಷ್ಟತೆ ಏನು, ಆ್ಯಂಡ್ ಪೈಲ್ಸ್ ಮತ್ತು ಫಿಸ್ಟುಲಾ ಸರ್ಜರಿಯಲ್ಲಿ ಇದನ್ನು ಯಾಕೆ ಬಳಕೆ ಮಾಡ್ತಾರೆ ಅಂತ? ಈಗ ನಾನು ಹೇಳಿದಾಗೆ ಅದರ ಇಂಪಾರ್ಟೆಂಟ್ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಈಗ ಲೇಸರ್ ಲೈಟ್ ಅಂತ ಏನು ಹೇಳ್ತೀವಿ, ನಾರ್ಮಲ್ ಲೈಟಿಗೆ ಕಂಪೇರ್ ಮಾಡಿದ್ರೆ ನಾರ್ಮಲ್ ಲೈಟ್ ಡೈವರ್ಜೆಂಟ್ ಪ್ರಾಪರ್ಟಿ ಅಂತ. ಈಗ ಒಂದು ರೇ ಆಫ್ ಲೈಟ್ ಏನು ಬರುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೋದು. ಈ ಲೇಸರಲ್ಲಿ ಆಗಿಲ್ಲ. ಈಗ ಲೇಸರ್ ಅಂತಂದರೆ ಉತ್ಪತ್ತಿ ಮಾಡಲಿಕ್ಕೆ ಒಂದು ಮಿಷಿನನ್ನು ಬಳಸ್ತೀವಿ. ಈಗ ನಮ್ಮ ಪ್ರಾಕ್ಟಾಲಜಿಯಲ್ಲಿ ಡಯೋಡ್ ಲೇಸರ್ ಅಂತ ನಾವು ಬಳಸ್ತೀವಿ. ಈ ಡಯೋಡ್ ಲೇಸರ್ ಅಂತ ಏನಿದೆ, ಸೊ ಅದು ಸೆಮಿ ಕಂಡಕ್ಟರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಎಲೆಕ್ಟ್ರಿಸಿಟಿ ಆನ್ ಮಾಡಿ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡ್ತೀವಿ ಆ ಡಯೋಡ್ ಲೇಸರಿಗೆ, ಸೆಮಿ ಕಂಡಕ್ಟರ್ನ. ಅಲ್ಲಿಂದ ಬೀಮ್ಸ್ ಆಫ್ ಲೇಸರ್ ಲೈಟ್ ಉತ್ಪತ್ತಿ ಆಗುತ್ತೆ. ಆ ಬೀಮ್ಸ್ ಆಫ್ ಲೇಸರ್ ಲೈಟ್ ಏನು ಉತ್ಪತ್ತಿ ಆಗುತ್ತೆ ಮಿಷಿನಿಂದ ಪೇಷಂಟ್ ಬಾಡಿಯವರೆಗೂ
ಫೈಬ್ರೋ ಆಪ್ಟಿಕ್ ಕೇಬಲ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿ ಟಾರ್ಗೆಟೆಡ್ ಸೈಟ್ ಇದೆ ಅಲ್ಲಿ ಯೂಟಿಲೈಸ್ ಮಾಡ್ತೀವಿ. ಈ ಟಾರ್ಗೆಟೆಡ್ ಸೈಟಲ್ಲಿ ಯೂಸ್ ಮಾಡಬೇಕಾದ್ರೆ ಲೇಸರ್ ಬೀಮ್ ಆಫ್ ಲೈಟ್ ಏನು ಬರುತ್ತೆ ಅದರ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಇದೆ ಅದರದ್ದು. ಸೊ ಅದು ಯಾವ ಜಾಗಕ್ಕೆ ಬೇಕೋ ಅದೇ ಜಾಗದಲ್ಲಿ ಹೋಗಿ ಎಫೆಕ್ಟ್ ಆಗುತ್ತೆ, ಸ್ಕ್ಯಾಟರ್ ಆಗೋದಿಲ್ಲ. ಮತ್ತು ಆ ವೇವ್ಸ್ ಏನಿರುತ್ತೆ ಬೀಮ್ ಆಫ್ ರೇಸ್ ಎಲ್ಲ ಒಂದೇ ವೇವ್ ಲೆಂತ್ ಇರುತ್ತೆ, ಬೇರೆ ಬೇರೆ ವೇವ್ ಲೆಂತ್ ಇರೋದಿಲ್ಲ. ಇದು ಅದರ ವಿಶಿಷ್ಟತೆ. ಮತ್ತು ಒಂದು ವೆಲ್ ಆರ್ಗನೈಸ್ಡ್ ವೆಲ್ ಸ್ಟ್ರಕ್ಚರ್ಡ್ ಫಾರ್ಮ್ ಆಫ್ ಬೀಮ್ಸ್ ಥರ ಬರೋದ್ರಿಂದ ಸೊ ನಾವು ಎಲ್ಲಿ ಪೈಲ್ಸಲ್ಲಿ ಯೂಸ್ ಮಾಡ್ತೀವಿ ಅಥವಾ ಫಿಸ್ಟುಲಾದಲ್ಲಿ ಯೂಸ್ ಮಾಡ್ತೀವಿ ಎಫೆಕ್ಟಿವ್ ಆಗುತ್ತೆ. ಮತ್ತು ಅದ್ರ ಕೆಲವೊಂದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಈಗ ಫೋಟೋ ಅಬ್ಲೇಷನ್, ಫೋಟೋ ಕೋಯಾಗ್ಯುಲೇಷನ್ ಅಂತ ಹೇಳ್ತೀವಿ. ಒಳಗೆ ಬಾಡಿಯಲ್ಲಿ ನಾವು ಈಟನ್ನ ಏನು ಜನ್ರೇಟ್ ಮಾಡ್ತೀವಿ ಲೇಸರ್ ಲೈಟಿಂದ, ಆ ಸಮಯದಲ್ಲಿ ಕೆಲವೊಂದು ಕೆಮಿಕಲ್ ಕ್ರಿಯೆಗಳು ನಡೆದು ಅದು ಎಫೆಕ್ಟಿಂದ ಸೊ ಈಗ ನಮಗೆ ಏನು ಟಾರ್ಗೆಟ್ ರೀಚ್ ಆಗಬೇಕಾದ್ರೆ ರಿಸಲ್ಟ್ ಬೇಕಾಗಿರುತ್ತೆ ಅದು ಈ ಲೇಸರ್ದ ಮುಖಾಂತರ ಕೊಡ್ತೀವಿ. ಈಗ ನಾವು ಸರ್ಜರಿಯಲ್ಲಿ ಬೇರೆ ಒಂದು ಎನರ್ಜಿ ಡಿವೈಸಸ್ ಕೂಡ ಯೂಸ್ ಮಾಡ್ತೀವಿ, ಲೈಕ್ ಮೊನೋಪೋಲರ್ ಕಾಟ್ರಿ, ಬೈಪೋಲರ್ ಕಾಟ್ರಿ ಅಂತಂದು. ಈಗ ಸರ್ಜರಿ ಅಂದಾಗ ಕಟ್ ಮಾಡಿದಾಗ ಬ್ಲೀಡ್ ಆಗೇ ಆಗುತ್ತೆ. ಆ ಬ್ಲೀಡನ್ನು ಕಂಟ್ರೋಲ್ ಮಾಡೋಕ್ಕೆ ಈ ರೀತಿಯ ಎನರ್ಜಿ ಡಿವೈಸಸ್ಗಳನ್ನ ನಾವು ಯೂಸ್ ಮಾಡ್ತೇವೆ. ಆ ಯೂಸ್ ಮಾಡೋ ಸಂದರ್ಭದಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಮತ್ತು ಲ್ಯಾಟ್ರಲ್ ಡ್ಯಾಮೇಜ್ ಅಂತೆ, ಕೊಲ್ಯಾಟ್ರಲ್ ಡ್ಯಾಮೇಜ್, ಆಜುಬಾಜಿನ ಸ್ಟ್ರಕ್ಚರ್ಸ್ಗೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಡ್ಯಾಮೇಜ್ ಆದಾಗ ಗುದದ್ವಾರದಲ್ಲಿ ಸ್ಪಿಂಕ್ಟರ್ಗೆ ಡ್ಯಾಮೇಜ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಈ ಲೇಸರಿಂದ ಲ್ಯಾಟ್ರಲ್ ಸ್ಪ್ರೆಡ್ ಅಥವಾ ಈ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಅಡ್ಜಸೆಂಟ್ ಅಥವಾ ಸರೌಂಡಿಂಗ್ ಸ್ಟ್ರಕ್ಚರ್ಸ್ಗೆ ಭಾಳ ಕಡಿಮೆ. ಸೊ ಹಾಗಾಗಿ ಇದು ಅದರ ವಿಶೇಷತೆ. ಸ್ಪಿಂಕ್ಟರ್ನ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಸ್ಪಿಂಕ್ಟರ್ ಸ್ಪೇರಿಂಗ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಈ ಲೇಸರಲ್ಲಿ ಅದರ ಮಹತ್ವತೆ ಜಾಸ್ತಿ ಇರುತ್ತೆ. ಮತ್ತು ಏನು ಟಾರ್ಗೆಟ್ ರಿಸಲ್ಟ್ ಅಚೀವ್ ಮಾಡಬೇಕು ಅದನ್ನ ಈ ಲೇಸರ್ ಮುಖಾಂತರ ಅಚೀವ್ ಮಾಡ್ಬೋದು ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದಾಗ. ಎಸ್, ಓಕೆ. ಹಾಗಿದ್ರೆ ಇವಾಗ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಲೇಸರ್ ಟ್ರೀಟ್ಮೆಂಟನ್ನು ಯೂಸ್ ಮಾಡ್ತಾರೆ, ಇದರಲ್ಲಿ ಏನಾದರೂ ಬೇರೆ ಬೇರೆ ಡಿಫ್ರೆಂಟ್ ವಿಧಗಳು ಈ ಥರ ಏನಾದರೂ ಇದೆಯಾ ಅಥವಾ ಎಲ್ಲನೂ ಒಂದೇನಾ ಅಂತ? ಇಲ್ಲ, ಅನೇಕ ಥರ ಲೇಸರ್ಸ್ ಇದ್ದಾವೆ ವೈದ್ಯಕೀಯದಲ್ಲಿ. ನಾವು ಮೆಡಿಕಲ್ ಈಗ ಲೇಸರ್ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು 1960ಯಲ್ಲಿ ಡಾಕ್ಟರ್ ಥಿಯೋಡೋರ್ ಮೈಮಾನ್ ಅಂತ ಹೇಳ್ತೀವಿ, ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಮೊದಲು. ನಂತರ ಡಾಕ್ಟರ್ ಗೋಲ್ಡ್ಮ್ಯಾನ್ ಅವರು ಸೊ ತಮ್ಮ ಎಕ್ಸ್ಪೆರಿಮೆಂಟ್ಸ್ ಮುಖಾಂತರ, ಪ್ರಯೋಗದ ಮುಖಾಂತರ ಈ ಮೆಡಿಕಲ್ ಫೀಲ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ನಂತರ ಅನೇಕ ಮಾಡಿಫಿಕೇಷನ್ಸ್ ಆಗ್ತಾ ಬಂದಿದೆ ಲೇಸರ್ಸಲ್ಲಿ. ಈಗ ನಾವು ಕರೆಂಟ್ ಮೆಡಿಕಲ್ ಫೀಲ್ಡಲ್ಲಿ ಏನು ಯೂಸ್ ಮಾಡ್ತೀವಿ ಈಗಿನ ಪ್ರೆಸೆಂಟ್ ಮಾಡಿಫಿಕೇಷನ್ಸಲ್ಲಿ ತುಂಬಾ ಅಡ್ವಾನ್ಸ್ ಆಗಿ ಬಂದಿದೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಈಗ ಲೇಸರ್ಸ್ ಯೂಸ್ ಮಾಡ್ತೀವಿ. ಕಣ್ಣಿನ ವಿಭಾಗದಲ್ಲಿ, ಚರ್ಮದ ವಿಭಾಗದಲ್ಲಿ, ಕಾಸ್ಮೆಟಿಕ್ ರಿಲೇಟೆಡ್ ಈಗ ಕಾರ್ಡಿಯಾಲಜಿ ತೊಗೊಂಡ್ರೆ ಲೇಸರ್ ಏಂಜಿಯೋಪ್ಲಾಸ್ಟಿ ಅಂತ ಮಾಡ್ತೇವೆ. ನಂತರ ಯೂರಾಲಜಿ, ಕಿಡ್ನಿ ತೊಂದರೆ, ಸ್ಟೋನ್ಸಿಗೆ ಅದಕ್ಕೂ ಮಾಡ್ತೇವೆ. ನಾವು ವೆರಿಕೋಸ್ ವೆನ್ಸಿಗಲ್ಲೂ ಕೂಡ ಮಾಡ್ತೇವೆ. ಹಾಗೆ ಪ್ರಾಕ್ಟೋಲಜಿ, ಗುದದ್ವಾರದ ಸಮಸ್ಯೆಗಳಲ್ಲೂ ಕೂಡ ಮಾಡ್ತೇವೆ. ಎಲ್ಲ ಲೇಸರ್ಸು ಸೇಮ್ ಅಲ್ಲ, ಎಲ್ಲ ಡಿಫ್ರೆಂಟ್ ಲೇಸರ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಇದೆಲ್ಲ ವೇವ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಫಿಸಿಕ್ಸ್ ಅಂತ ತೊಗೊಂಡ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ. ಆ ರೇಡಿಯೇಷನಲ್ಲಿ ಒಂದು ಸ್ಪೆಕ್ಟ್ರಮ್ ಬರುತ್ತೆ, ಅಲ್ಟ್ರಾವೈಲೆಟ್ ಸ್ಪೆಕ್ಟ್ರಮ್, ವಿಸಿಬಲ್ ಲೈಟ್ ಸ್ಪೆಕ್ಟ್ರಮ್, ಇನ್ಫ್ರಾರೆಡ್ ಸ್ಪೆಕ್ಟ್ರಮ್. ಈ ಲೇಸರ್ಸ್ ನಾವೇನು ಬಳಕೆ ಮಾಡ್ತೇವೆ ಈ ಬೇರೆ ಬೇರೆ ಸ್ಪೆಕ್ಟ್ರಮಲ್ಲಿ ಬರುತ್ತೆ. ಅದು ನಾವು ಬಳಸೋ ಗುದದ್ವಾರದ ಇದರದ್ದು ಸೊ ಇನ್ಫ್ರಾರೆಡ್ ಸ್ಪೆಕ್ಟ್ರಮಲ್ಲಿ ಬರುತ್ತೆ. ಈಗ ಆಫ್ಥಮಲಜಿ ಅಥವಾ ಚರ್ಮ ಡಾಕ್ಟ್ರು ಬಳಸುವಂಥದ್ದು ಅಲ್ಟ್ರಾವೈಲೆಟ್ ಲೈಟ್ ರೇಡಿಯೇಷನ್ಸ್ ಆ ಸ್ಪೆಕ್ಟ್ರಮಲ್ಲಿ ಬರುತ್ತೆ. ಈಗ ನಮಗೆ ಹೀಟ್ ಜಾಸ್ತಿ ಜನ್ರೇಟ್ ಆಗಬೇಕು. ಸೊ ಆ ಗುದದ್ವಾರದಲ್ಲಿ ಏನಲ್ಲಿ ಕ್ವಶನ್ಸ್ ಊದಿ ದಪ್ಪ ಆಗಿರುತ್ತೆ ಅದು ಶ್ರಿಂಕ್ ಆಗ್ಬೋದು. ನಾವು ಇಲ್ಲಿ ಕಟ್ ಮಾಡೋದಿಲ್ಲ, ಅದನ್ನ ಲೇಸರ್ ಹೀಟ್ ಎನರ್ಜಿಯನ್ನು ಕೊಟ್ಟಾಗ ಅದು ಶ್ರಿಂಕ್ ಆಗುತ್ತೆ. ಆ ಶ್ರಿಂಕ್ ಆಗಲಿಕ್ಕೆ ಹೀಟ್ ಬೇಕಾಗುತ್ತೆ. ಆ ಹೀಟ್ ಜನ್ರೇಟ್ ಮಾಡೋದು ಈ ಡಯೋಡ್ ಲೇಸರ್ಸ್ ಇಂದ ಆಗುತ್ತೆ. ಅದು ಹೈಯರ್ ವೇವ್ ಲೆಂತ್ ಇರೋವಂಥ ಲೇಸರ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಎಲ್ಲ ಲೇಸರ್ಸು ಸೇಮ್ ಅಲ್ಲ, ಬೇರೆ ಬೇರೆ ನೋಡಿ ಮಾಡ್ತೀವಿ. ಸೊ ಅನೇಕ ಲೇಸರ್ಸ್ ಉಂಟು. ರೈಟ್, ಓಕೆ. ಇವಾಗ ಜನರಿಗೆಲ್ಲರಿಗೂ ಒಂದು ಡೌಟ್ ಕೂತಿರ್ತದೆ, ಈ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ ಅಂತ. ಸೊ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಈಸ್ ಇಟ್ ಸೇಫ್? ಅದನ್ನು ಪ್ರಯೋಗ ಮಾಡ್ಬೋದಾ? ಆ್ಯಂಡ್ ಲೇಸರ್ ಯೂಸ್ ಮಾಡಿ ಟ್ರೀಟ್ ಮಾಡಿದವರಿಗೆ ಮತ್ತೆ ಏನು ಸಮಸ್ಯೆಗಳಿದೆ ಇದು ವಾಪಸ್ ಮರುಕಳಿಸುತ್ತಾ? ರಿಕರೆನ್ಸ್ ಇದೆಯಾ? ಇಲ್ಲ, ಇದು ಸೇಫ್. ಲೇಸರ್ ಸರ್ಜರಿ ಅಂತ ಏನು ಹೇಳ್ತೀವಿ ನಾವು, ಸೊ ಯಾವುದೇ ತೊಂದರೆಗಳಿಲ್ಲ. ಸೊ ದ ಇಂಟೆನ್ಷನ್ ಆಫ್ ಟ್ರೀಟಿಂಗ್ ಪೇಷಂಟ್ಗೆ ಉತ್ತಮ ರಿಸಲ್ಟ್ಸ್ ಕೊಡಬೇಕು, ಅವ್ರಿಗೆ ಏನು ತೊಂದರೆ ಇದೆ ಅದನ್ನ ಟ್ರೀಟ್ ಮಾಡಬೇಕು ಅಂತ ಉದ್ದೇಶದಿಂದ ಮಾಡ್ತೇವೆ. ಈಗ ಓಪನ್ ಸರ್ಜರಿಯಲ್ಲಿ ಏನು ಮಾಡ್ತೀವಿ, ನಾವು ಕಟ್ ಮಾಡೋದ್ರಿಂದ ನೋವು ಜಾಸ್ತಿ ಇರುತ್ತೆ, ಬ್ಲೀಡಿಂಗ್ ಆಗ್ಬೋದು, ಗಾಯಗಳು ದೊಡ್ಡದಾಗಿರುತ್ತೆ, ಇವರ ಸಮಸ್ಯೆಗಳು ಮಾರ್ಬಿಡಿಟಿ ಅಂತ ಹೇಳ್ತೀವಿ. ಸೊ ಪೋಸ್ಟ್ ಸರ್ಜರಿ ಏನಿರುತ್ತೆ ಪೇಷಂಟ್ಸ್ ತುಂಬಾ ಸಫರ್ ಆಗಬೇಕಾಗಿ ಬರುತ್ತೆ. ಆ ಸಫರಿಂಗ್ನ ಕಮ್ಮಿ ಮಾಡಲಿಕ್ಕೋಸ್ಕರ ಲೇಸರ್ ಸರ್ಜರಿ ಬಂದಿರೋದು. ಲೇಸರ್ ಅಂತ ಏನು ಬಳಕೆ ಜಸ್ಟ್ ಹೀಟ್ ಎನರ್ಜಿಯನ್ನು ಯೂಸ್ ಮಾಡುತ್ತೆ, ಹೀಟ್ ಅಷ್ಟೇ. ಅದು ಆ ಹೀಟ್ ಎನರ್ಜಿ ಆ ಮೂಮೆಂಟಿಗೆ ಏನು ಎಫೆಕ್ಟ್ ಬೇಕೋ ಅದನ್ನು ಮಾತ್ರ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಕ್ಯಾನ್ಸರ್ ಬರೋದು ಅಂತೆಲ್ಲ ಇಲ್ಲ, ರಿಸ್ಕ್ ಏನು ಇಲ್ಲ. ಒಂದು ಇನ್ನೊಂದು ಅದು ಡ್ಯಾಮೇಜ್, ನಾನು ಈ ಹಿಂದೆ ಹೇಳಿದಾಗೆ ಆಜುಬಾಜು ಸ್ಟ್ರಕ್ಚರ್ಸ್ಗೆ ಡ್ಯಾಮೇಜ್ ಮಾಡುವಂಥ ಸಮಸ್ಯೆ ಕೂಡ ಇಲ್ಲ. ಸ್ಪಿಂಕ್ಟರ್ ಸೇವಿಂಗ್ ಪ್ರೊಸೀಜರ್ಸ್ನ ಮಾಡುತ್ತೆ. ಹಂಗಾಗಿ ರಿಸಲ್ಟ್ಸ್ ಒಳ್ಳೆಯದೇ ಆಗಿ ಬರುತ್ತೆ. ಸ್ಟ್ರಕ್ಚರ್ಸ್ ಡ್ಯಾಮೇಜ್ ಆಗೋದೆಲ್ಲ ಮಿನಿಮಮ್ಮು.
ನಂತರ ಸೊ ರಿಕರೆನ್ಸ್ ಅಂತ ಹೇಳ್ತೀವಿ. ದೇರ್ ಆರ್ ಸೆವರಲ್ ಸ್ಟಡೀಸ್ ಎಲ್ಲ ಈಗ ಆಗಿದೆ. ಆ ಸ್ಟಡೀಸಿಗೆ ಕಂಪೇರ್ ಮಾಡಿದಾಗ ಈಗ ರಿಸಲ್ಟ್ಸ್ ಏನು ಬರುತ್ತೆ ಲೇಸರ್ ಸರ್ಜರಿ ಓಪನ್ ಸರ್ಜರಿಗೂ ಕೂಡ ಕಂಪೇರಬಲ್ ಆಗಿದೆ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ. ರೈಟ್, ಓಕೆ. ಸೊ ಇವಾಗ ಲೇಸರ್ ಸರ್ಜರಿ ಮಾಡಬೇಕಾದ್ರೆ ಒಂದು ಸುರಕ್ಷತಾ ಕ್ರಮ ಅಂತ ತಗೊಳ್ಳೋದಾದ್ರೆ ಅದ್ರ ಬಗ್ಗೆ ಹೇಳಿ. ಹೌದು, ನಾನು ಈ ಹಿಂದೆ ಹೇಳಿದ ಹಾಗೆ ಕ್ಲಾಸ್ 4 ಲೇಸರ್ಸು ಇವಾಗ ಆರ್ಟ್ ಲೇಸರ್ಸ್ ಅಂತ ಹೇಳ್ತೀವಿ. ಈ ಆರ್ಟ್ ಲೇಸರ್ಸ್ ನಾವು ಬಳಸಬೇಕಾದ್ರೆ ಸಾಕಷ್ಟು ಪ್ರಿಕಾಷನ್ಸ್ ತೊಗೊಬೇಕಾದ್ರೆ, ಪರ್ಟಿಕ್ಯುಲರ್ ನಾವು ಬಳಸಬೇಕಾದ್ರೆ ಪೇಷಂಟ್ಗೂ ಸೇಫ್ ಆಗಿರಬೇಕು, ನಾವು ಬಳಕೆದಾರರು ಕೂಡ ಅದನ್ನು ಬಳಸಬೇಕಾದ್ರೆ ನಮಗೂ ಸೇಫ್ ಆಗಿರಬೇಕು. ಸೊ ಅದಕ್ಕೆ ಸ್ಪೆಷಲ್ ಗಾಗಲ್ಸ್ ಬರುತ್ತೆ, ಗ್ಲಾಸಸ್, ಅದು ಯೆಲ್ಲೋ ಟಿಂಟೆಡ್ ಅಥವಾ ಗ್ರೀನ್ ಟಿಂಟೆಡ್ ಗ್ಲಾಸಸ್ ಬರುತ್ತೆ, ಅದನ್ನ ಯೂಸ್ ಮಾಡಬೇಕಾದ್ರೆ ಅದನ್ನ ಬಳಸ್ತೇವೆ. ನಂತರ ಕೆಲವೊಮ್ಮೆ ಫ್ಯೂಮ್ಸ್ ರಿಲೀಸ್ ಆಗ್ಬೋದು ಆ ಲೇಸರ್ಸಿಂದ, ಅದನ್ನ ಉಸಿರಾಡ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಐ ಫಿಲ್ಟ್ರೇಷನ್ ಮಾಸ್ಕ್ ಯೂಸ್ ಮಾಡ್ತೀವಿ, ಸಕ್ಷನ್ ಆಪ್ರೇಟರ್ಸ್ ಯೂಸ್ ಮಾಡ್ತೇವೆ. ನಂತರ ಓ ಟಿಯಲ್ಲಿ ಯಾರ್ಯಾರೇ ಇರಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ಪ್ರೊಟೆಕ್ಷನ್ಗೋಸ್ಕರ ಇಂಪಾರ್ಟೆಂಟ್ ಇರುತ್ತೆ. ಪೇಷಂಟ್ಗೆ, ಆಪ್ರೇಟಿಂಗ್ ಸರ್ಜನ್, ಹಾಗೆ ಅನಸ್ಥೆಟಿಸ್ಟ್ ಅಥವಾ ನಮ್ಮ ಸುತ್ತಮುತ್ತ ಇರುವ ಬೇರೆ ಸಿಬ್ಬಂದಿಗಳಿಗೆ ಅವ್ರಿಗೂ ಕೂಡ ಪ್ರೊಟೆಕ್ಟಿವ್ ಆಗಿರುವ ಹಾಗೆ ನೋಡಿ ಯೂಸ್ ಮಾಡಬೇಕಾಗಿ ಬರುತ್ತೆ. ರೈಟ್, ಓಕೆ. ಇನ್ನು ಈ ಸುಧಾರಿತ ಲೇಸರ್ ಟ್ರೀಟ್ಮೆಂಟ್ ಏನಿದೆ ಇದು ಇವಾಗ ಜನಗಳಿಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಇದು ಮ್ಯಾಂಗ್ಳೂರಲ್ಲಿ ಲಭ್ಯ ಇದೆಯಾ? ಮಂಗಳೂರಲ್ಲಿ ಸಿಗುತ್ತಾ ಇದು? ಹೌದು, ನಮ್ಮ ಮಂಗಳೂರಲ್ಲೂ ಕೂಡ ಈ ಲೇಸರ್ ಸರ್ಜರಿಯ ವ್ಯವಸ್ಥೆ ಈಗ ಅವೈಲಬಲ್ ಇದೆ. ನಮ್ಮ ಸಂಸ್ಥೆ ಇಂಡಿಯನ್ ಹಾಸ್ಪಿಟಲ್ ಆ್ಯಂಡ್ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ ಕೂಡ ಈ ಫೆಸಿಲಿಟಿ ಅವೈಲಬಲ್ ಇದೆ. ನಾವು ಈಗ ಕಳೆದ 2 ವರ್ಷದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೂ ಭಾಳಷ್ಟು ಪೇಷಂಟ್ಸು ಈ ಗುದದ್ವಾರದ ಸಮಸ್ಯೆ ಇರೋರೆಲ್ಲ ಇದರಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಗುಣಮುಖರಾಗಿದ್ದಾರೆ. ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬಂದಿದೆ. ರೈಟ್, ಓಕೆ. ಸೊ ಹಾಗಿದ್ರೆ ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದರೆ ಲೇಸರ್ ಇಟ್ ಈಸ್ ಆಲ್ವೇಸ್ ಬೆಟರ್ ಅಂತ ಹೇಳ್ಬೋದು. ಹೌದು, ಕಂಪೇರಿಟಿವ್ಲಿ ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ನಾವು ಪೇಷಂಟ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಈಗ ಎಲ್ಲ ಪೇಷಂಟ್ಸು ಒಂದೆಲ್ಲ, ನಮ್ಮ ಬೆರಳಲ್ಲಿ ಕೈಯಲ್ಲಿ 5 ಬೆರಳು ಇದ್ದಾಗೆ ಎಲ್ಲ ಪೇಷಂಟ್ಸ್ ಸೇಮ್ ಇದೆ. ಯಾವ ಪೇಷಂಟ್ಸಲ್ಲಿ ಯಾವ ರಿಸಲ್ಟ್ ಚೆನ್ನಾಗಾಗತ್ತೆ ಅಂತ ನಾವು ಜಡ್ಜ್ ಮಾಡ್ತೀವಿ. ಆ ಪ್ರಕಾರ ಲೇಸರ್ ಯಾರಿಗೆ ಚೆನ್ನಾಗಾಗತ್ತೆ, ಕೆಲವೊಮ್ಮೆ ಹೈಬ್ರಿಡ್ ಪ್ರೊಸೀಜರ್ಸ್ ಅಂತ ಮಾಡ್ತೀವಿ. ಲೇಸರ್ ಜೊತೆಗೆ ಇನ್ನೊಂದು ಸ್ಟೆಪ್ ಏನಾದ್ರು, ಈಗ ಬ್ಲಡ್ ವೆಸಲ್ಸ್ ದಪ್ಪ ಆಗೋದ್ರಿಂದ ಬರುತ್ತೆ ಅಂತ ಹೇಳಿದ್ವಿ, ಆ ಬ್ಲಡ್ ವೆಸಲ್ನ ಲೈಗೇಟ್ ಮಾಡ್ತೀವಿ ಮತ್ತು ಲೇಸರ್ನ ಬಳಕೆ ಮಾಡ್ತೀವಿ. ಸೊ ಫಿಸ್ಟುಲಾ ಆಗಲಿ, ಫಿಶರ್ ಆಗಲಿ ಅಥವಾ ಪೈಲ್ಸ್ ಆಗಲಿ ಈ ಹೈಬ್ರಿಡ್ ಪ್ರೊಸೀಜರ್ಸ್ಗಳಿಂದ ಮಾಡಿದ್ರಿಂದ ಡ್ಯುಯಲ್ ಪ್ರೊಸೀಜರ್ಸಲ್ಲಿ ರಿಸಲ್ಟ್ಸ್ ಚೆನ್ನಾಗುತ್ತೆ. ಅಲ್ಟಿಮೇಟ್ಲಿ ಪೇಷಂಟಿಗೆ ಒಳ್ಳೆಯದಾಗಬೇಕು, ರಿಸಲ್ಟ್ ಚೆನ್ನಾಗಿ ಬರಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾಡೋದು. ಓಕೆ, ಸೊ ಇದು ನನ್ನ ಕಾಮನ್ ಕ್ವೆಶನ್ಸ್ ಅಂತ. ಇವಾಗ ಒಬೆಸಿಟಿ ಒಂದು ಮತ್ತು ಇದು ಜೆನೆಟಿಕ್ ಫ್ಯಾಕ್ಟರ್, ಆನುವಂಶಿಕವಾಗಿ ಇದು ಬರುತ್ತಾ ಅಂತ 2 ಟಾಪಿಕ್. ಒಬೆಸಿಟಿ ಇದ್ದವರಲ್ಲಿ ಕೆಲವೊಮ್ಮೆ ಬರುತ್ತೆ, ಅಂದರೆ ಜೆನೆಟಿಕಲಿ ಬರೋದಿಲ್ಲ ಯೂಶಲಿ. ಅದೇ ಈಗ ನಾನು ಹೇಳಿದೆ ಗುದದ್ವಾರದಲ್ಲಿ ಏನಾದರೂ ಸಪೋರ್ಟಿಂಗ್ ಫ್ಯಾಕ್ಟರ್ಸ್, ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇತ್ತು ಅಂಥವರಲ್ಲಿ ಆವಾಗ ಬೇಗ ಬರೋ ಚಾನ್ಸಸ್ ಅರ್ಲಿ ಏಜಲ್ಲಿ. ಈಗ ನಾರ್ಮಲ್ ಆಗಿ ಬರೋದು ಮಧ್ಯ ವಯಸ್ಕರಲ್ಲಿ ಬರುತ್ತೆ, 30-40 ಇಯರ್ಸ್ ಅಥವಾ ಎಲ್ಡರ್ಲಿ ಇಂಡಿವಿಜುವಲ್ಸಲ್ಲಿ ಕಾಮನ್ ಆಗಿ ಬರುತ್ತೆ. ಕೆಲವೊಬ್ಬರಿಗೆ ಇನ್ನು 20ಸಲ್ಲೇ ಸ್ಟಾರ್ಟ್ ಆಗುತ್ತೆ. ಕೆಲವೊಮ್ಮೆ ಆ ಕನೆಕ್ಟಿವ್ ಟಿಶ್ಯೂ ಫ್ಯಾಕ್ಟರ್ಸ್ ಅಂತ ಇದೆ, ಅವರಿಗೆ ಸಪೋರ್ಟ್ ಆ್ಯಂಕರಿಂಗ್ ಸ್ಟಫ್ ಏನಾರು ಇಲ್ಲ ಅಂತ ಅಂದಾಗ, ವೀಕ್ ಇದ್ದಾಗ ಆ ಟೈಮಲ್ಲಿ ಬೇಗ ಬರುವ ಚಾನ್ಸಸ್ ಇರುತ್ತೆ ಒಂದು. ಇನ್ನು ಎರಡನೇದು, ಸೊ ಒಬೆಸಿಟಿ ಅಂತ ಕೇಳಿದಾಗ ಒಬೆಸಿಟಿಯಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಅವರಲ್ಲಿ ಪ್ರೆಷರ್ ಹಾಕಿ ಬಿಕ್ಕಿ ಮಾಡಿದಾಗ ಅಂಥವರಲ್ಲಿ ಬರೋ ಚಾನ್ಸಸ್ ಇರುತ್ತೆ. ರೈಟ್, ಓಕೆ. ಸೊ ಆಲ್ಮೋಸ್ಟ್ ಕಾರ್ಯಕ್ರಮ ಮುಗಿಸುವಂಥ ಒಂದು ಹಂತದಲ್ಲಿದ್ದೇವೆ ನಾವು. ಪ್ರತಿಯೊಬ್ಬ ವೈದ್ಯರು ಇಲ್ಲಿ ಬಂದಾಗ ನಾವು ಕೇಳುವಂಥದ್ದು ನಮ್ಮ ವೀಕ್ಷಕರಿಗಾಗಿ ಒಂದು ಮೆಸೇಜ್, ಒಂದು ಸಂದೇಶ. ಸೊ ಕ್ಯಾಮ್ರಾ ಇಲ್ಲಿದೆ ಡಾಕ್ಟರ್, ನಿಮ್ಮ ಮೆಸೇಜ್ ನಮ್ಮ ವೀಕ್ಷಕರಿಗೋಸ್ಕರ. ಸೊ ಈ ಗುದದ್ವಾರದ ತೊಂದರೆಗಳು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಇಗ್ನೋರ್ ಮಾಡಬಾರ್ದು. ಚಿಕ್ಕ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶುರುವಿನ ಸ್ಟೇಜಿನಲ್ಲಿ ಇದ್ದಾಗಲೇ ಸರಿಯಾದ ವೈದ್ಯರನ್ನು ಕಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಗುಣಮುಖರಾಗೋದು ಭಾಳ ಇಂಪಾರ್ಟೆಂಟ್. ಉದಾಹರಣೆಗೆ ನಾನು ಹೇಳಿದ ಹಾಗೆ ಫಿಸ್ಟುಲಾ ತೊಂದರೆ ಸಣ್ಣದ ಪ್ರಮಾಣದಲ್ಲಿದ್ದಾಗ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು. ಒಮ್ಮೆ ಅದು ಕಾಂಪ್ಲೆಕ್ಸಿಟಿಗೆ ಹೋದಾಗ ರಿಕರೆನ್ಸ್ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ 4-5 ಸಲ ಸರ್ಜರಿ ಆಗಿ ಬಂದಿರ್ತಾರೆ, ಮತ್ತೆ ಪದೇ ಪದೇ ಬರ್ತಾ ಇರುತ್ತೆ. ಸೊ ಬೇಸತ್ತು ಹೋಗುತ್ತಾರೆ ಆ ಸಂದರ್ಭದಲ್ಲಿ. ಸೊ ಅದಕ್ಕೋಸ್ಕರ ಸಣ್ಣ ಪ್ರಮಾಣದಲ್ಲಿದ್ದಾಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಒಳ್ಳೆಯದು. ಮತ್ತು ಪ್ರಿಕಾಷನ್ಸ್, ಆ ಕಾಯಿಲೆಗಳು ಬರದೇ ಇರುವಾಗೆ ಪ್ರಿಕಾಷನ್ಸ್ ತೊಗೊಳೋದು, ಡಯಟ್ರಿ ಫ್ಯಾಕ್ಟರ್ಸ್ ಆಗಲಿ, ಹೈಜೀನ್ ಆಗಲಿ, ಎಕ್ಸಸೈಸಸಲ್ಲಿ ಇದು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ರೆ ಇಂಥ ಸಮಸ್ಯೆಗಳು ಬರೋದು ಕಡಿಮೆ ಆಗುತ್ತೆ. ರೈಟ್, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಿಮ್ಮ ಈ ಬಿಸಿ ಶೆಡ್ಯೂಲಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷಕರಿಗಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಇಂಡಿಯಾನಾ ಹೆಲ್ತ್ ಟಾಕ್ ಸಂಚಿಕೆಯಲ್ಲಿ ನೀವು ಗುದದ್ವಾರದ ಸಮಸ್ಯೆಗಳು ಆ್ಯಂಡ್ ಅದಕ್ಕಿರುವಂತಹ ಟ್ರೀಟ್ಮೆಂಟ್ಗಳು ಎಲ್ಲವನ್ನ ತಿಳ್ಕೊಂಡ್ರಿ. ಅದರ ಜೊತೆಗೆ ಯಾವ ರೀತಿಯಾಗಿ ತಡೆಗಟ್ಟಬಹುದು, ಯಾವ ರೀತಿಯಲ್ಲಿ ನಮ್ಮಲ್ಲಿ ನಾವು ಚೇಂಜಸ್ ಅನ್ನ ಮಾಡಿಕೊಂಡ್ರೆ ಆರೋಗ್ಯವಾಗಿರಬಹುದು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡ್ರಿ. ಹೆಚ್ಚಿನ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.